ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ. ಕೇಶವನ ಹರಿ ಗೋವಿಂದನ ದಾಸನಾಗಿ ಸಮರ್ಪಯಾಮಿ. पूजयामि समज्ञरग्निभिः शनैश्वर उट्टिका शनैश्वर प्रीत्यर्थे अधिदेवता प्रतिदेवता सहित शनैश्वरावाहने विनियोगः. यत्कामात्य वत्सनो अस्तु वयं च अपपतयोरेण अधिदेवता प्रतिदेवता सहित केतुग्रहम् आवाहयामि. ओम रत्नानाथेन नमः. एषः ओम अमुक संख्या का भी राजा आज तिलक ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ಬದನ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ. ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ವದನ. ಭಾಗ್ಯವಿದು ಗುರು ಭಾಗ್ಯವಿದು ಮಧುರ ಪತಿಯನ್ನ ನಟನ. ಮಧುರವಿದು ಅದಿ ಮಧುರವಿದು ವೀಣೆನಾದ ಮಧುರ. ಭಾರತಿ ರಮಣನ ಭಕ್ತರ ಪೊರೆಯುವ ಯೋಗಿಯೇ ರಾಘವೇಂದ್ರ. ಸಾರಥಿ ಕೃಷ್ಣನ ಸಾರಿದ ಸಜ್ಜನ ಹೊಂದುವ ಜ್ಞಾನ ಸಾಂದ್ರ. ಭಾರತಿ ರಮಣನ ಭಕ್ತರ ಪೊರೆಯುವ ಯೋಗಿಯೇ ರಾಘವೇಂದ್ರ.
देवता देवता राष्ट्रपति पूरा ग्रहण करके वाक्य प्राण के वाक्य वचन सिंहाय नमः राष्ट्र देवता वाला भारत के देवता भारत के देवता 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 यदा विष्णु होमे नियोगः तुमे देव हरहा आत्मा शिवाने जमेने चित्त नक्षत्र वर्तस्मै ओषहरेण वैष्णु सलोना आत्मा देवता स्वाहा इंद्राय नमः ओम ब्रह्म ज्ञान ब्रह्म प्रत्यय वदत्रो निनावः सबज्ञ उपमान विकास प्रत्यय निवास प्रत्यय स्वाहा ज्ञान ब्रह्म प्रत्यय वदत्रो निनावः सबज्ञ उपमान विकास प्रत्यय यदा विष्णु होमे नियोगः शुक्र शिशुतो शुक्र प्रत्यय विद्योन ज्योति स्वाहा ಮನಸ್ಸಿನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. विश्वरूपाय पर्जन्य महिषर्मा यच्च दिवो न वृष्टिमार्तो तद्वैतेर्वनैत्रेय पौनिशंचर सुरक्षितानाः अविक्रमस्वरेण गर्भवादाः हरिपादाः मांसकोशं जानिकेन तन्नता कुल्यामिषा प्रस्तादो स्वाहा संक्रेण द्यावा प्रदेवेसो स्वाहा ओम अच्छा सर्वदं जीविराविष्टे पर्जन्यं नमः विवादाः गणिकृत दोदान मनजे वर्ष अस्तना तावदीरजय पर्जन्य कृणजे वर्षाः नमस्वाहा आदावांदे प्रलयं देविदोषा देवदे पिन्वदे स्वाहा के आविष्वस्मै भुवनायदाने पर्जन्य प्रवेदस्यावदि ओम स्वाहा या विषय पृथ्वी नमः मिते यस्य प्रत्यय शपावर्जर भूरिति यस्य प्रत्यय वोजालिर विश्वरो उपासना पर्जन्य पूर्णानन्दाव्ययो यः गुरुरपि परमश्चिन्तयेतं महान्तम्
ಸಾಧಿತಾಖಿಲಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲಸನ್ಮಾರ್ಗಂ ಮಾಧವಾಕ್ಯಯತಿಂ ಭಜೆ. ಯಸ್ಯ ವಾಕ್ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತಸನ್ಮನೋರಥಪ್ರದಸ್ಸುಧೀಮण्ಡನಮण्ಡನಾಯಿತಃ ಸದಾ ಮಮಾಜ್ಞಾನತಮೋ ವಿನಾಶಕಶ್ರುತೀಶಚಿಂತಾಮಣಿರಸ್ತು ಭೂತಿದಃ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्. शास्त्रेषु पारतिष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे. श्रीगुरुभ्यो नमः. हरिः ಓಂ. ಇವತ್ತು ಬಹಳ ಪವಿತ್ರತಮವಾದಂತಹ ದಿನ. ಯಾಕೆ ಎಂದರೆ ಎಲ್ಲರಿಗೂ ದವಸ ಧಾನ್ಯ ಇತ್ಯಾದಿಗಳು ನಮಗೆ ಬೇಕು ಅಂತಾದರೆ ನಮಗೆ ನೀರು ಬೇಕು. ಆ ನೀರು ನಮಗೆ ಎಷ್ಟು ಅತ್ಯಮೂಲ್ಯವಾದದ್ದು ಅಂತಂದರೆ ನಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮನುಷ್ಯನಿಗೆ ನೀರು ಅತ್ಯಂತ ಅವಶ್ಯಕ. ಮತ್ತು ಆ ನೀರು ಬೇಕು ಅಂದರೆ ನಾವು ಆಯಾ ದೇವತೆಗಳಿಗೆ ಪ್ರಾರ್ಥನೆ, ನವಗ್ರಹ ದೇವತೆಗಳಿಗೆ ಪ್ರಾರ್ಥನೆಯನ್ನು ನಾವು ಅವಶ್ಯವಾಗಿ ಮಾಡಿದರೆ ಆ ನವಗ್ರಹ ಅಂತರ್ಯಾಮಿಯಾದ ಆ ಪರಮಾತ್ಮ ನಮಗೆ ನೀರು ಸಮೃದ್ಧವಾಗಿ ಕೊಡ್ತಾನೆ. ಇನ್ನು ವಿಶೇಷವಾಗಿ ಹೇಳಬೇಕಾದರೆ ಇವತ್ತು ವಿಶೇಷ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಎರಡು ಒಂದು ಚಿಂತನೆಯನ್ನು ಮಾಡೋಣ. ಮುಖ್ಯಪ್ರಾಣದೇವರು ಎಷ್ಟು ಪರಾಕ್ರಮಶಾಲಿಗಳು ಅಂತಂದರೆ ನಮಗೆ ಸುಂದರಕಾಂಡದಲ್ಲಿ ತಿಳಿಸಿಕೊಡ್ತಾರೆ. ಏನು ಅಂತಂದರೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಗೈಷು ವರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು. ಅದ್ಭುತವಾಗಿ ಶ್ರೀಮದ್ ಆಚಾರ್ಯರು ಸುಂದರಕಾಂಡದಲ್ಲಿ ಅತ್ಯದ್ಭುತವಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂದರೆ ರಾಮದೇವರು ಯಾವ ರೀತಿಯಾಗಿದ್ದಾರೆ ಅಂತಂದರೆ ಷಡ್ಗುಣೇಶ್ವರ್ಯ ಸಂಪನ್ನರಾಗಿದ್ದಾರೆ. ಪರಮಾತ್ಮ ರಾಮದೇವರು ಅವರು ಹೇಗೆ ಒಂದು ಸಮುದ್ರ ಲಂಘನೆಯನ್ನು ಮಾಡಿದರು ಅಂತಂದರೆ ಮೊದಲು ಪರಮಾತ್ಮನನ್ನು ನಾಮಸ್ಮರಣೆ ಮಾಡಿದರು. ನಾಮಸ್ಮರಣೆಯನ್ನು ಮಾಡಿ ಅವರು ಲಂಕೆಗೆ ಉತ್ಪಪಾತ ಹಾರಿದರು ಅಂತ ಈ ರೀತಿಯಾಗಿ ನಮಗೆ ಆಚಾರ್ಯರು ತಿಳಿಸಿಕೊಟ್ರು. ಯಾವ ರೀತಿಯಾಗಿ ಲಂಕಾಕ್ಕೆ ಅವರು ಹಾರಿದರು, ಅವರು ಹಾರಬೇಕಾದರೆ ಯಾವ್ಯಾವ ವೃಕ್ಷ ಅವರ ಜೊತೆಗೆ ಬಂದವು ಅಂತ ಆ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದರೆ ನತ್ವಾಲಿ ಲಂಗೈಷು ವರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ಚುಕ್ಷೋಭವಾರಿಧಿರ್ಣು ಪ್ರಯಯೋಚ ಶೀಘ್ರಂ ಯಾದೋ ಗಣೇ ಸಹ ತದೀಯ ಬಲಾಭಿಕೃಷ್ಟಃ. ಅವರು ಹೇಗೆ ಹಾರಿದರು ಅಂತಂದರೆ ಅವರು ಸುಮ್ಮನೆ ಹಾರಲಿಲ್ಲ. ಹಾರಬೇಕಾದಾಗ ಅನೇಕ ಗಿಡ ಮರಗಳು, ಅನೇಕ ಪರ್ವತಗಳು ಅವರ ಒಟ್ಟಿಗೆ ಹಾರಿ ಹೋಗ್ತಕ್ಕಂತಹದ್ದಾಗ್ತಾ ಇದೆ. ಅಷ್ಟು ಪರಾಕ್ರಮಶಾಲಿಗಳು ವಾಯುದೇವರು. ಆ ವಾಯುದೇವರ ಒಂದು ಕುಡಿ ನೋಟದಿಂದ ಸಾಕು, ಆಗ ನಮ್ಮ ಜನ್ಮ ಪಾವನ ಆಗ್ತದೆ. ಇಂತಹ ಪಾವನ ಸನ್ನಿಧಾನದಲ್ಲಿ ತಾವೆಲ್ಲರೂ ಇಷ್ಟು ವೈಭವೋಪೇತವಾಗಿ ಪರ್ಜನ್ಯ ಹೋಮವನ್ನು ಅತ್ಯದ್ಭುತವಾಗಿ ಮಾಡಿದ್ದೀರಿ. ಇನ್ನು ವೇದ ಮಂತ್ರದ ಮಹಿಮೆ. ವೇದ ಮಂತ್ರ ನಾವು ತಿಳಿದಷ್ಟು ಸುಲಭ ಅಲ್ಲ, ಅದು ನಮಗೆ ಸಿಕ್ಕಿದ್ದೇ ಬಹಳ ದೊಡ್ಡ ಪುಣ್ಯ. ಯಾಕೆ ಎಂದರೆ ವೇದ ಮಂತ್ರದಲ್ಲಿದ್ದಷ್ಟು ಮಹತ್ವ ಇನ್ನೆಲ್ಲೂ ಇಲ್ಲ. ಯಾಕೆ ಎಂದರೆ ವೇದ ಮಂತ್ರ ಎಷ್ಟು ನಾವು ಎಲ್ಲ ಭಾಗವತದಲ್ಲಿ ಕೇಳಿದ್ದೇವೆ. ಯಾವಾಗ ಅಂದರೆ ಪರೀಕ್ಷಿತ ರಾಜ ತೀರಿ ಹೋಗಿರ್ತಾನೆ. ತೀರಿ ಹೋದಾಗ ಆ ಸಿಟ್ಟಿನಿಂದ ಜನಮೇಜಯ, ಆ ಪರೀಕ್ಷಿತ ರಾಜನ ಮಗ ಜನಮೇಜಯ ನಾಗಕುಲ ನಾಶ ಮಾಡಬೇಕು ಅಂತ ನಾಗ ಹೋಮವನ್ನು ಮಾಡ್ತಾನೆ. ಹೋಮ ಮಾಡಬೇಕಾದಾಗ ಅನೇಕ ಋತ್ವಿಜರು ಬ್ರಾಹ್ಮಣರು ವೇದ ಮಂತ್ರ ಪಠಣ ಮಾಡ್ತಾ ಇರ್ತಾರೆ. ಅನೇಕ ಹಾವುಗಳು ಆ ಯಜ್ಞಕುಂಡದಲ್ಲಿ ಬೀಳ್ತಾ ಇರ್ತವೆ. ಬೀಳ್ತಾ ಇದ್ದಾಗ ಆಗ ಜನಮೇಜಯ ಒಂದು ವಿಚಾರ ಮಾಡಿದ. ಏನು ಅಂತಂದರೆ
ಆ ಜನಮೇಜಯ, ನಾನು ಇಷ್ಟೆಲ್ಲ ಸರ್ಪಗಳನ್ನು ನಾಶ ಮಾಡ್ತಾ ಇದ್ದೇನೆ, ನಮ್ಮ ತಂದೆಯನ್ನು ಕೊಂದ ಈ ಹಾವು ಏಕೆ ಬೀಳ್ತಾ ಇಲ್ಲ ಹೋಮಕುಂಡದಲ್ಲಿ ಅಂತ ಹೇಳಿದಾಗ ಆಗ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ, ಈ ಏನು ತಕ್ಷಕ ಅನ್ನುವ ಸರ್ಪ ಇದೆಯಲ್ಲ, ಆ ಇಂದ್ರದೇವರನ್ನ ಅದು ಮೊರೆ ಹೋಗಿದೆ, ಆದ್ದರಿಂದ ಅದಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಋತ್ವಿಜರಿಗೆ ಹೇಳ್ತಾನೆ ಜನಮೇಜಯ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಜೋರಾಗಿ ಗಟ್ಟಿ ಮಂತ್ರ ಹೇಳ್ರಿ, ಆ ಸರ್ಪ ಬಂದು ಬೀಳಬೇಕು, ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ ಆಗ ಬ್ರಾಹ್ಮಣರು ಜೋರಾಗಿ ಸೇಂದ್ರಾಯ ತಕ್ಷಕಾಯ ಸ್ವ, ಅಷ್ಟು ವೇದ ಮಂತ್ರದ ಮಹತ್ವ. ಆ ವೇದ ಮಂತ್ರ ಅಂದಿದ್ದೇ ತಡ ಇಂದ್ರನ ಏನು ಸಿಂಹಾಸನ ಇತ್ತಲ್ಲ, ರಾಜಸಿಂಹಾಸನ ಎಲ್ಲ ಗಡ 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 ಅಂತ ನಡಗಿ ಹೋಗ್ತಕ್ಕಂತಹದ್ದಾಗ್ತಾ ಇದೆ. ಇಂದ್ರ ಸಮೇತ ಆ ತಕ್ಷಣದೊಂದಿಗೆ ಆ ಯಜ್ಞಕುಂಡದಿಂದ ಮೇಲೆ ಬಂದಾಗ ಆಗ ಒಬ್ಬ ಬ್ರಾಹ್ಮಣರು ಹೇಳಿದರು, ಇಲ್ಲಪ್ಪ, ಅನೇಕ ಸರ್ಪಕುಲಗಳನ್ನು ನೀನು ನಾಶ ಮಾಡಿದ್ದೀಯಾ, ಇನ್ನು ನೀನು ಸರ್ಪ ಈ ಯಾಗವನ್ನು ನೀನು ನಿಲ್ಲಿಸಿ ಬಿಡು ಅಂತ ಈ ರೀತಿಯಾಗಿ ಹೇಳಿದಾಗ ಅಷ್ಟು ಬ್ರಾಹ್ಮಣರ ಮಹತ್ವ ಮತ್ತು ವೇದ ಮಂತ್ರದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಅನೇಕ ಜನರು ಕೇಳ್ತಾರೆ, ಏನು ಇದು ಧರ್ಮ ಇಲ್ಲ, ಏನಿದು ನೀವು ಇಷ್ಟೆಲ್ಲ ಧರ್ಮ ಮಾಡ್ತೀರಿ, ಇದು ನನ್ನ ಕಣ್ಣಿಗೆ ಕಾಣೋಲೇ ಅಲ್ವಾ ಧರ್ಮ, ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ತಾನೇ ಅದು ಪ್ರತ್ಯಕ್ಷ ತಾನೇ ಪ್ರಮಾಣ ಅಂತ ಕೆಲವೊಬ್ಬರು ಕೇಳ್ತಾರೆ ಪ್ರಶ್ನೆಯನ್ನು. ಎಷ್ಟು ಸುಂದರವಾಗಿದೆ. ಈಗ ಧರ್ಮ ಇದೆ, ಅಧರ್ಮ ಇದೆ. ಆ ಧರ್ಮ ನಾವು ಧರ್ಮಿಗೆ ಕಣ್ಣಿಗೆ ಕಾಣುವುದಿಲ್ಲ, ಅಧರ್ಮನೂ ಕಾಣುವುದಿಲ್ಲ, ಹೌದಾ? ಪ್ರತ್ಯಕ್ಷ ತಾನೇ ಪ್ರಮಾಣ. ನಮಗೇನು ಈ ಸುಕ್ಸುರುವ ಇದೆ, ಹೋಮ ಇದೆ, ಎಲ್ಲ ನಮಗೆ ಪ್ರತ್ಯಕ್ಷ ತಾಣವಾಗಿ ಕಾಣ್ತಾ ಇದೆ, ಇದು ಸತ್ಯ ಅಂತ ನೀವು ಒಪ್ತೀರಿ. ಆದರೆ ಧರ್ಮ ಎಲ್ಲಿದೆ? ಅನೇಕ ಮತಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವಿಶೇಷ ಚಾರ್ವಾಕ ಮತದವರು ಈ ಪ್ರಶ್ನೆಯನ್ನು ಕೇಳಿದರು. ಯಾರಿಗೆ? ಟೀಕಾಕೃತ್ಪಾದರಿಗೆ ಮತ್ತು ಶ್ರೀಮದ್ ಆಚಾರ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು, ಧರ್ಮ ಇಲ್ಲ, ಎಲ್ಲಿದೆ ಧರ್ಮಗಳು? ನೀವು ಮೊದಲಿಂತೂ ಪ್ರಶ್ನೆ ಮಾಡ್ಕೋತ ಬರ್ತಾ ಇದ್ದೀರಿ, ಈಗೂ ನೀವು ಅದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ಅತ್ಯದ್ಭುತವಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಂದು ಮಾತನ್ನು ಕೇಳ್ತಾರೆ ಆ ಮತದ ಮೇಲೆ, ಅಂದರೆ ಚಾರ್ವಾಕ ಮತದ ಮೇಲೆ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಸತ್ಯಧ್ಯಾನ ಕೇಳ್ತಾರೆ, ಏನು ನಿಮ್ಮ ಪ್ರಶ್ನೆ, ಸ್ವಲ್ಪ ತಿಳಿಸಿ ಹೇಳಿ ಅಂತ ಹೇಳಿದಾಗ ಆಗ ಹೇಳ್ತಾರೆ ಚಾರ್ವಾಕ ಮತದವರು, ಧರ್ಮ ಇಲ್ಲ. ಈ ಧರ್ಮ ಇಲ್ಲ ಅಂತನ್ನೋದು ನಿನ್ನ ಕಣ್ಣಿಗೆ ಕಾಣಿಸ್ತಾ, ನೀ ನೋಡಿದ್ಯಾ ಧರ್ಮ ಅಂತ? ಇಲ್ಲ, ನಾನು ನೋಡಿಲ್ಲ, ಧರ್ಮ ನೋಡಿಲ್ಲ ಅಂತ ಹೇಳಿದಾಗ, ಹೌದು, ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ಆ ಜನರಿಗೆ ನೀ ಹೇಳಿದ ಮಾತು ತಿಳಿಯಿತಾ ಅಂತ ಕೇಳ್ತಾರೆ. ಆ ತಿಳುವಳಿಕೆ ನಿನ್ನ ಕಣ್ಣಿಗೆ ಕಾಣಿಸ್ತಾ? ಈ ರೀತಿಯಾಗಿ ಅತ್ಯದ್ಭುತವಾಗಿ ಈ ರೀತಿ ವೇದ ಮಂತ್ರ ಬಹಳ ಅದ್ಭುತವಾದದ್ದು. ಈ ರೀತಿಯಾಗಿ ಅನೇಕ ಮತಗಳು ಈ ವೇದಗಳು ಮತ್ತು ಧರ್ಮಾಧರ್ಮಗಳ ಬಗ್ಗೆ ತುಂಬ ಅತ್ಯದ್ಭುತವಾಗಿ ನಮಗೆ ಆಚಾರ್ಯರು ತಿಳಿಸಿದ್ದಾರೆ. ಆಚಾರ್ಯರು ಒಂದು ಪ್ರಮಾಣ ಸದಕ್ಕೆ ಕೊಟ್ಟು ಹೇಳಿದ್ದಾರೆ ನಮಗೆ. ಏನು ಅಂತಂದರೆ, ನಾವು ವೇದ ಮಂತ್ರ ಪಠಣೆಯನ್ನು ಮಾಡುವಾಗ ಯಾವ ರೀತಿಯಾಗಿ ಕೂತು ಅನ್ನಬೇಕು ಅನ್ನುವ ಪ್ರಮಾಣವನ್ನು ಸಹ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ, ವಿಶುದ್ಧತ್ವ, ಪ್ರಸನ್ನತ್ವ, ಅಕ್ಲಿಷ್ಟತ್ವ, ಶ್ರಾವತಾದಯ ವೇದ ಧರ್ಮಾಹಿ ದೃಶ್ಯಂತೆ ವ್ಯಾಸಾದಿ ವಚನೇಶ್ವಪಿ. ಯಾವ ರೀತಿ ಅಂದರೆ ವ್ಯಾಸರು ನಮಗೆ ತಿಳಿಸಿಕೊಡ್ತಾರೆ, ನಾವು ಯಾವ ರೀತಿಯಾಗಿರಬೇಕಂದ್ರೆ ಪ್ರಸನ್ನ ಮನಸ್ಕರಾಗಿರಬೇಕು. ಯಾರು ವೇದ ಮಂತ್ರವನ್ನು ಪಠನೆ ಮಾಡ್ತಾರೆ ಅವರು ಪ್ರಸನ್ನ ಮನಸ್ಕರಾಗಿ, ಮನಸ್ಸಿನಲ್ಲಿ ಯಾವುದೇ ದುರ್ವಿಚಾರಗಳಿಲ್ಲದೆ ನಾವು ಪ್ರಸನ್ನರಾಗಿ ಆ ವೇದ ಮಂತ್ರವನ್ನು ಶುದ್ಧ ರೀತಿಯಿಂದ ನಾವು ಪಠನೆ ಮಾಡಿದರೆ ಅದು ವೇದ ಧರ್ಮ ಅಂತ ಅನಿಸಿಕೊಳ್ಳುತ್ತದೆ ಅಂತ ನಮಗೆ ಆಚಾರ್ಯರು ನಮಗೆ ಅತ್ಯದ್ಭುತವಾಗಿ ವ್ಯಾಸರ ಧರ್ಮವನ್ನು ನಮಗೆ ತಿಳಿಸಿಕೊಡ್ತಾರೆ. ಇಂತಹ ವೇದ ಮಂತ್ರ ಮಹತ್ವಪೂರ್ಣವಾದದ್ದು. ಇಂತಹ ಮಹತ್ವಪೂರ್ಣವಾದ ವೇದ ಮಂತ್ರ, ಇಷ್ಟು ವೈಭವೋಪೇತವಾದ ಹೋಮ ಹವನ ಇತ್ಯಾದಿ ಕಾರ್ಯವನ್ನು ನಮ್ಮ ಆದ್ಯರು, ಮಾಹುಲಿಯವರು ಇತ್ಯಾದಿಯಾಗಿ ಅನೇಕ ವೈಭವೋಪೇತ ಮುಖ್ಯ ಪ್ರಾಣದೇವರ ಎಲ್ಲ ರೈತ ವರ್ಗದವರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಸಹಕಾರವನ್ನು ಮಾಡಿದ್ದೀರಿ. ಇದೇ ರೀತಿಯಾಗಿ ವರುಣದೇವರು ಅತ್ಯಂತ ಸಮೃದ್ಧವಾಗಿ ನಿಮಗೆಲ್ಲರೂ ಬೆಳೆ ಕೊಡಲಿ, ಅದ್ಭುತ ಸಮೃದ್ಧವಾಗಿ ನೀರು ಕೊಡಲಿ, ಆ ಮುಖ್ಯ ಪ್ರಾಣದೇವರ ವಿಶೇಷ ನಿಮಗೆ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡೋಣ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ. ಹೋಮದ ಪೂರ್ಣಾಹುತಿ ಮುಗಿದು ಹೋಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಚಾರ್ಯರು ಬಂದು ಪೂರ್ಣಾಹುತಿಗೆ ಇರ್ತಾರೆ. ಆಗ ಹೋಮದ ಸಮಾಪ್ತಿ ಆಗ್ತದೆ. ಮತ್ತು ರೇವಣ ಸಿದ್ದೇಶ್ವರ ದೇವರಲ್ಲಿ ಮತ್ತು ಇನ್ನುಳಿದ ಎಲ್ಲ ದೇವಾನುದೇವತೆಗಳಲ್ಲಿ ಸ್ಮರಿಸಿ
ಒಂದೆರಡು ಮಾತು. ಸದ್ಭಕ್ತರೆಲ್ಲರೂ ಕೂಡಿಕೊಂಡು ನಮ್ಮ ಸಹೋದರಾಗಿರ್ತಕ್ಕಂಥ ಕೃಷ್ಣಾಧ್ಯ ಜಗನ್ನಾಥ ಪಾಟೀಲ್, ಪುರುಷೋತ್ತಮ ಮಾವಿ ಹಿರಿಯರಾಗಿರ್ತಕ್ಕಂಥ ಶ್ರೀಕೃಷ್ಣ ಜಾಗೀರ್ದಾರ್ ಮತ್ತು ನಮ್ಮ ಹಿರೇಮಣ್ಣೂರಿನಿಂದ ವಿಶೇಷವಾಗಿ ಆಗಮಿಸಿರತಕ್ಕಂಥ ಶ್ರೀ ಕೆರಕಲಮಟ್ಟಿ ಆಚಾರ್ಯರು ಮತ್ತು ಬೆಳಿಗ್ಗೆಯಿಂದ ಪರ್ಜನ್ಯ ಸೂಕ್ತ ಹೋಮ, ವರುಣ ದೇವರು ಅಂದ್ರು ಅವನೇ ಪರ್ಜನ್ಯ ಅಂದ್ರು ಆತನೇ. ಇಂದ್ರಾಗ್ನಿ ವರುಣ ಪರ್ಜನ್ಯ. ಇದನ್ನು ಅತಿ ಶಾಸ್ತ್ರೋಕ್ತವಾಗಿ ಮತ್ತು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಹನುಮಂತ ದೇವರ ದೇವಸ್ಥಾನದಲ್ಲಿ ಮಾಡಿ ಅಜಾದ್ಯ ವಾಕ್ಪಟುತ್ವೈಚ ಹನುಮತ್ ಸ್ಮರಣಾತ್ ಭವೇತ್ ಆಪಾದಮೂಲಿ ಪರ್ಯಂತಂ ಗುರುಣ ಆಸತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಇವತ್ತು ಜಗತ್ತಿನ ಲೋಕ ಕಲ್ಯಾಣದ ಸುಭಿಕ್ಷೆಯ ವೃಷ್ಟಿಯ ಅಪೇಕ್ಷೆಯ ಮೇರೆಗೆ ಎಲ್ಲರೂ ಸೇರಿ ಈ ಪರ್ಜನ್ಯ ಯಾಗವನ್ನ ಮಾಡಿದ್ದೇವೆ. ನಮ್ಮ ಸನಾತನ ಭಾರತೀಯ ಸಂಪ್ರದಾಯದಲ್ಲಿ ಎಲ್ಲವೂ ಮನುಷ್ಯನ ಕೈಮೀರಿ ಹೋದಾಗ ದೇವರನ್ನ ಮೊರೆ ಹೋಗುವಂತಹದ್ದು ಒಂದು ಸತ್ಸಂಪ್ರದಾಯ. ಯಾಕೆ ಇದನ್ನ ದೇವರು ನಮ್ಮನ್ನ ಈ ತರಹ ಮಾಡಿಸ್ತಾನೆ ಅಂತಂದ್ರೆ, ಆಗಾಗ ನಮ್ಮೊಂಚೂರು ಅಹಂಕಾರ ಬರುತ್ತೆ. ಆಗಾಗ ನಾವೇ ಈ ಜಗತ್ತು, ನಮ್ಮ ಬಿಟ್ಟೇನಿದೆ ಈ ಜಗತ್ತು ಅಂತ. ನಿಮಗೆಲ್ಲ ಗೊತ್ತಿರಬೇಕು, ಒಂದು 3-4 ವರ್ಷದ ಹಿಂದೆ ಇಡೀ ಜಗತ್ತಿಗೊಂದು ಸಾಂಕ್ರಾಮಿಕ ರೋಗ ಬಂತು, ಕರೋನಾ ಅಂತ ಬಂತು. ಯಾಕೆ ಬಂತು ಗೊತ್ತಾ? ಕರೋನಾದು ದೇವರು ನಮ್ಮನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಕೊಟ್ಟದ್ದು. ಬರೇ ನಾನು ಅಂತ ಹಾರಾಡಬೇಡಿ, ನಿಮಗೆಲ್ಲ ಮೀರಿದ ಒಂದು ಶಕ್ತಿ ನಾನಿದ್ದೇನೆ, ನನ್ನ ಕಡೆಗೂ ಸ್ವಲ್ಪ ಗಮನ ಕೊಡಿ. ಯಾವ ದೇವರು ಈ ಜಗತ್ತನ್ನ, ಬ್ರಹ್ಮಾಂಡವನ್ನ, ನೀರು, ಗಾಳಿ, ಬೇಕಾದ ಬೆಳಕು ಇದನ್ನೆಲ್ಲವನ್ನ ಕೊಟ್ಟಿದ್ದಾನೆ, ಅವನನ್ನ ಮರೆತು ನಾನು ನನ್ನದು ಅಂತ ಇದ್ರೆ ನಡೀತದ? ಸುಮ್ಮನೆ ಆಲೋಚನೆ ಮಾಡಿ. ಮನೆಯಲ್ಲಿ ಎಲ್ಲರೂ ಇದ್ದಾಗ ಸ್ವಲ್ಪ ಶೆಕೆ ಆಗ್ತದೆ. ಶೆಕೆ ಆದಾಗ ನಾವೇನ್ ಮಾಡ್ತೇವೆ? ಎಲ್ಲೋ ಫ್ಯಾನ್ ಹಾಕಿರ್ತೇವೆ, ಅದರ ಸ್ವಿಚ್ ಎಲ್ಲೋ ಇಟ್ಟಿರ್ತೇವೆ. ನಾನು ಫ್ಯಾನಿನ ಬಟನ್ ಹಾಕಿದಾಗ, ಸ್ವಿಚ್ ಹಾಕಿದಾಗ ಅದರೊಳಗಿಂದ ಕರೆಂಟ್ ಹೋಗಿ ಒಂದು ಫ್ಯಾನ್ ಅಂತ ಹತ್ತದೆ. ಅದರಿಂದ ನಮಗೆ ಗಾಳಿ ಬರ್ತದೆ. ಗಾಳಿ ಬಂದಾಗ ನಮಗೆ ಸುಖ ಸಿಗುತ್ತೆ. ಅಂದ್ರೇನು? ಫ್ಯಾನ್ ಹಚ್ಚಬೇಕು ಅಂತ ಆದರೆ ಹಾಗೆ ಫ್ಯಾನ್ ಕೆಳಗೆ ಕೂತು ಗಾಳಿ ಬೀಸು ಅಂತ ನಡೀತದ? ಇಲ್ಲ, ಅಲ್ಲಿ ನಾವು ಸ್ವಿಚ್ ಹಾಕಲೇಬೇಕು. ಹಾಗೆ ದೇವರು ನಮ್ಮ ಮೇಲೆ ಕರುಣೆ ಮಾಡಬೇಕು, ನಮಗೆ ಬಂದ ವಿಪತ್ತು ಪರಿಹಾರ ಆಗಬೇಕು ಅಂತಾದರೆ ಆ ದೇವರೆಂಬ ಕರೆಂಟಿಗೆ ನಮ್ಮ ಕಡೆ ಒಂದು ಸ್ವಿಚ್ ಇದೆ. ಆ ಸ್ವಿಚ್ಚಿನ ಹೆಸರೇ ಭಕ್ತಿ ಅಂತ. ಆ ಭಕ್ತಿ ಎಂಬ ಸ್ವಿಚ್ ಅನ್ನ ನಾವು ಆನ್ ಮಾಡಿದಾಗ ದೇವರು ನಮಗೆ ತಂಪಾದ ಗಾಳಿ ಕೊಡ್ತಾನೆ. ಗಾಳಿ ಸಿಕ್ಕಿತು ಅಂತಾದರೆ ನಮ್ಮ ಆ ಉಷ್ಣತೆ ದೂರ ಹೋಗಿ ನಮಗೆ ಶಾಂತಿ ಸಿಗತ್ತೆ. ಹಾಗೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದರದೇ ಆದಂತಹ ಕೆಲವು ರೀತಿ ನಿಯಮಗಳು ಇದೆ. ಹಿಂದೆಲ್ಲ ನಮ್ಮ ಸನಾತನ ಭಾರತೀಯ ಸಂಪ್ರದಾಯದಲ್ಲಿ ಆಗಿ ಹೋದಂತಹ ಯಾವೆಲ್ಲ ಋಷಿಗಳು ಮುನಿಗಳು ಎಲ್ಲ ಇದ್ರಲ್ಲ, ಅವರು ಪ್ರತಿನಿತ್ಯವೂ ಕೂಡ ಇಂತಹ ಹೋಮ ಹವನಗಳನ್ನ ಮಾಡ್ತಾ ಇದ್ರು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಮಾತಿದು, ಯಜ್ಞಾತ್ ಭವತಿ ಪರ್ಜನ್ಯಃ ಪರ್ಜನ್ಯಾತ್ ಅನ್ನ ಸಂಭವಃ. ಉಣ್ಣುವುದಕ್ಕೆ ಅನ್ನ ಬೇಕು, ಕುಡಿಯುವುದಕ್ಕೆ ನೀರು ಬೇಕು ಅಂತಾದರೆ ನೀವು ನನ್ನನ್ನ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ಅಗ್ನಿಮುಖದಿಂದ ನನ್ನ ಪ್ರಾರ್ಥನೆ ಇರಬೇಕು.
ಅಗ್ನಿಯಿಂದ ನೀವು ನನ್ನನ್ನು ಸಂತೋಷಪಡಿಸಿದಿರಿ ಅಂತಾದರೆ ನನಗೆ ತೃಪ್ತಿಯಾಗುತ್ತೆ. ಆ ತೃಪ್ತಿಯಿಂದ ನಿಮಗೆಲ್ಲ ಸೃಷ್ಟಿಯನ್ನ ಕೊಡುತ್ತೇನೆ ಅಂತ. ನಿಮಗೆಲ್ಲ ನೆನಪಿರಬೇಕು, ಕೆಲವು 20-22 ವರ್ಷಗಳ ಹಿಂದೆ ಭೂಪಾಲ್ ಅಗ್ನಿ ದುರಂತ ಅಂತ ನೀವೆಲ್ಲ ಕೇಳಿದ್ದೀರಿ. ಮಧ್ಯಪ್ರದೇಶದ ಭೂಪಾಲದ ಆ ಒಂದು ದೊಡ್ಡ ಪಟ್ಟಣದಲ್ಲಿ ಒಂದು ಫ್ಯಾಕ್ಟರಿಗೆ ಬೆಂಕಿ ಹತ್ತಿ ಅಲ್ಲಿ ವಿಷಾನೀಲ ಎಲ್ಲ ಹೋಗಿ ಇಡೀ ಆ ಒಂದು ಪ್ರಾಂತ ಇವತ್ತಿಗೂ ಕೂಡ ಸರಿಯಾದ ಮಳೆ ಬೆಳೆ ಇಲ್ಲದೇನೆ ಒದ್ದಾಡ್ತಾ ಇದೆ. ಏನು ವಿಚಿತ್ರ ಅಂತಂದ್ರೆ, ಅಷ್ಟೆಲ್ಲ ದೊಡ್ಡ ಪಟ್ಟಣಕ್ಕೆ ಉರಿ ಬೆಂಕಿ ಬಿದ್ದು ಎಷ್ಟೋ ಜನ ಸತ್ರೆ, ಆ ಫ್ಯಾಕ್ಟರಿಯಿಂದ ಕೇವಲ ಒಂದು 100 ಮೀಟರ್ ಒಂದು ಮನೆ, ಆ ಮನೆಯಲ್ಲಿ ಒಂದು ಕುಟುಂಬ ಹೋಮ ಮಾಡ್ತಾ ಇತ್ತು. ಇಡೀ ಎಷ್ಟೋ ಕಿಲೋಮೀಟರ್ ವರೆಗೆ ವ್ಯಾಪಿಸಿದಂತಹ ಆ ವಿಷದ ಗಾಳಿ, ಎಷ್ಟೋ ಜನರನ್ನು ಬಲಿ ತೆಗೆದುಕೊಂಡ ಆ ವಿಷದ ಗಾಳಿ ಫ್ಯಾಕ್ಟರಿಯಿಂದ ಕೇವಲ 100 ಮೀಟರ್ ಹತ್ತಿರ ಇರುವ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಹೋಮ ಮಾಡ್ತಾ ಇದ್ದದ್ದಕ್ಕೆ ಆ ಹೋಮದಿಂದ ಉಂಟಾದ ಹೊಗೆ ಶುದ್ಧವಾದ ಗಾಳಿಯಾಗಿ ಪರಿವರ್ತನೆಯಾಗಿ ಎಷ್ಟೋ ಕಿಲೋಮೀಟರ್ ವರೆಗೆ ತೊಂದರೆಯಾದ ಜನರು ಸತ್ತು ಹೋದ ಉದಾಹರಣೆ ಇದ್ರೆ, ಪಕ್ಕದಲ್ಲೇ ಮನೆಯಲ್ಲಿ ನಡೆದ ಹೋಮ ಮಾಡುವ ಕುಟುಂಬಕ್ಕೆ ಏನೂ ಆಗಲಿಲ್ಲ. ಯಾಕೆ ಅಂದ್ರೆ ನಮ್ಮ ಸನಾತನ ಆರ್ಷ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಹೋಮ ಹವನಗಳಿಗೆ ಅಷ್ಟು ಮಹತ್ವ ಇದೆ. ನಾವು ಪಾಲನೆ ಮಾಡ್ತಾ ಇದ್ರೆ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ. ಅದೇನೋ ಅಂತಾರಲ್ಲ, ಮಾಡಿದ್ದೇವೆ ಯಾವ್ಯಾವುದೋ ನಡಿಬಾರದ ಎಲ್ಲ ಕೆಟ್ಟ ಕೆಟ್ಟ ಕರ್ಮಗಳು ನಡೀತಾ ಇದೆ. ಇಂತಹ ಭಾರತೀಯ ಸನಾತನ ಸಂಪ್ರದಾಯದ ರೀತಿ ಆಗಬೇಕು ಅಂದ್ರೆ ಹೇಗೆ ಸಾಧ್ಯ? ಇನ್ನು ಹದಿಹರೆಯದ 13-14 ವರ್ಷ ಹೆಣ್ಣು ಮಗುವಿನ ಮೇಲೆ ದುಷ್ಟರು ಮನಸೋ ಇಚ್ಛೆಯನ್ನ ಅವಳನ್ನ ಆ ರೀತಿಯಾಗಿ ತೊಂದರೆ ಕೊಡ್ತಾರೆ, ಅವಳನ್ನ ಕೊಲ್ತಾರೆ, ಅಷ್ಟು ಕಷ್ಟಪಡ್ತಾರೆ ಅಂತ ಆದರೆ ನಮ್ಮ ಧರ್ಮದಲ್ಲಿ ಎಲ್ಲಿದೆ ಧರ್ಮಾಚರಣೆ? ಮಳೆ ಬರಬೇಕು, ಸುಖ ಆಗಬೇಕು, ಸಮೃದ್ಧಿ ಆಗಬೇಕು ಅಂತಾದ್ರೆ ದೇವರು ಮೆಚ್ಚುತ್ತಾನ? ಮೆಚ್ಚುವುದಿಲ್ಲ. ಅಂತಹ ಅಹಿತಕರ ಸಮಾಜದ ಘಟನೆಗಳು ದೂರವಾಗಬೇಕು. ದೇಶಗಳು ಜಗತ್ತಿನಲ್ಲಿ ಇವೆ, ಆದರೆ ಏಕೈಕ ದೇಶ ನನ್ನ ಭಾರತ ದೇಶ. ಆ ಭಾರತ ದೇಶದಲ್ಲಿ ಪ್ರತಿಯೊಬ್ಬನ ಒಂದು ಪ್ರಾರ್ಥನೆ ಏನಾಗ್ತದೆ ಗೊತ್ತಾ? ನನಗೊಬ್ಬನಿಗೇನೆ ಊಟ ಮಾಡಿದ್ರೆ ನಡೆಯೋದಿಲ್ಲ, ನನ್ನಂತೆ ಅನೇಕ ಕೋಟಿ ಜನ ಊಟ ಇಲ್ಲದೆ ಹಸಿವಿಲ್ಲದೆ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸಮೃದ್ಧಿಯಾಗಿ ಜೀವನ ಆಗಬೇಕು. ಸರ್ವೇ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ನಮ್ಮ ಹೆಮ್ಮೆಯ ಭಾರತೀಯ ಸನಾತನ ಸಂಪ್ರದಾಯದ ಮಾತು. ನಾನೊಬ್ಬನು ಆರಾಮಿದ್ದರೆ ನಡೆಯುವುದಿಲ್ಲ. ಸರ್ವೇ ಸುಖಿನಃ ಸಂತು, ಎಲ್ಲರೂ ಆರಾಮಾಗಿ ಇರಬೇಕು. ಬರೀ ಆರಾಮಾಗಿರ್ಬೇಕು ಅಂತಂದ್ರೆ ಖುಷಿಯಿಂದ ಹಣ ಸಂಪಾದನೆ ಆರಾಮ ಅಂತಲ್ಲ, ಮಾನಸಿಕವಾಗಿಯೂ ದೃಢತೆ ಆಗಬೇಕು. ಆ ದೃಢತೆ ನಮಗೆ ಬರಬೇಕು ಅಂತಾದರೆ ನಮ್ಮ ಧರ್ಮದ ಆಚರಣೆಯನ್ನ, ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಧರ್ಮದ ರಕ್ಷಣೆಯನ್ನು ನಾವು ಮಾಡಿದೆವು ಅಂತಾದರೆ ಅದು ಸುಭಿಕ್ಷೆಗೆ ಕಾರಣವಾಗತ್ತೆ. ಸುಭಿಕ್ಷೆಗೆ ಕಾರಣವಾಗತ್ತೆ. ಎಂತ ಕಷ್ಟದ ಪ್ರಸಂಗ ಬಂದರೂ ಕೂಡ ನಾವು ನಮ್ಮತನ ಬಿಟ್ಟು ಹೋಗಬಾರದು, ನಮ್ಮ ಧರ್ಮತನವನ್ನ ನಾವು ಬಿಟ್ಟು ಹೋಗಬಾರದು. ಇವತ್ತು ಇನ್ನೊಬ್ಬ ಏನು ಬೇಕಾದ್ರೂ ನನ್ನ ಪ್ರಾಣ ಹೋದರೂ ನಾನು ಸಹನ ಮಾಡಿಕೊಳ್ತೇನೆ, ನನ್ನ ಧರ್ಮವನ್ನ ಬಿಟ್ಟು ನಾನು ಇನ್ನೊಂದನ್ನ ಆಚರಣೆ ಮಾಡುವುದಿಲ್ಲ ಅನ್ನುವ ದೃಢತೆ ನಮಗೆ ಬರಬೇಕು. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ನೀವು ಮಾಡಿದ ಏನು ಈ ಪರ್ಜನ್ಯ ಹೋಮ ಇದೆಯಲ್ಲ, ಆ ಪರ್ಜನ್ಯ ಹೋಮದ ಮೊಟ್ಟ ಮೊದಲನೆಯ ಮಂತ್ರವೇ ಇದು. ಮೊಟ್ಟ ಮೊದಲನೆಯ ಮಂತ್ರವೇ ಇದು. ಜಗತ್ತಿಗೆ ಸೃಷ್ಟಿಯಾಗಬೇಕು, ಲೋಕಕ್ಕೆ ಸುಭಿಕ್ಷೆ ಆಗಬೇಕು ಅಂತಾದರೆ ನೀವು ಮೊದಲಿಗೆ ಧರ್ಮಾಚರಣೆಯಲ್ಲಿ ಆಸಕ್ತರಾಗಿ, ಧರ್ಮದಲ್ಲಿ ಆಸಕ್ತರಾಗಿ. ನಮಗೂ ಮೀರಿದ ಒಂದು ಶಕ್ತಿ ಇದೆ ಅನ್ನುವುದನ್ನ ಮರೆಯುವಂತಿಲ್ಲ. ನನ್ನ ಹಿಂದೆ ನಿಂತು ಯಾವತ್ತಿಗೂ ಕಾಪಾಡ್ತದೆ, ಯಾವತ್ತಿಗೂ ಕಾಪಾಡ್ತದೆ. ಸುಮ್ಮನೆ ಎಲ್ಲೋ ಮಾತಾಡ್ತಾ ಹೋದಾಗ ಜೋರಾಗಿ ಗಾಳಿ ಬೀಸಿತು. ಜೋರಾಗಿ ಗಾಳಿ ಬೀಸಿದಾಗ ಗಿಡ ಮರಗಳು ಆಚೆ ಈಚೆ ಬೀಳುವುದಕ್ಕೆ ಪ್ರಾರಂಭ ಆಯಿತು. ಬೀಳುವುದಕ್ಕೆ ಪ್ರಾರಂಭ ಆದಾಗ ನನ್ನ ಮುಂದಿನ ಗಾಡಿಯ ಮೇಲೆ ಆ ಗಿಡ ಬಿತ್ತೆ ಹೊರತು ನನ್ನ ಮೇಲೆ ಗಿಡ ಬೀಳಲಿಲ್ಲ. ಗಿಡ ಮನಸ್ಸು ಮಾಡಿತ್ತು ಅಂತಾದ್ರೂ ನನ್ನ ಮೇಲೂ ಬೀಳಬಹುದಲ್ಲ.
ಅಂದ್ರೆ ಏನರ್ಥ ಇದರಿಂದ? ಏನಿದರಿಂದ ಅರ್ಥ ಅಂದ್ರೆ ನನಗೆ ಗೊತ್ತಿರದಂತೆ ನನ್ನ ಕಾಯುವ ಶಕ್ತಿ ಒಂದು ಇದೆ, ಅದೇ ಧರ್ಮ, ಅದೇ ನಾನು ನಂಬಿದ ದೇವರು ಅನ್ನುವುದೇ ಈ ಪರ್ಜನ್ಯ ಹೋಮದ ಒಂದು ದೊಡ್ಡ ಚಿಂತನೆ. ಯಾವುದೇ ಒಂದು ಕರ್ಮವನ್ನ ಮಾಡಬೇಕು ಅಂತಾದರೆ ಅಗ್ನಿಮುಖವಾಗಿ ನಾವು ದೇವರನ್ನ, ಹೋಮದ ಮುಖವಾಗಿ ನಾವು ದೇವರನ್ನ ಪ್ರೀತಿ ಮಾಡಿದೆವು ಅಂತಾದರೆ ಆ ವಿರಾಟ್ ನಾಮಕನಾದ ಪರಮಾತ್ಮ ಶುದ್ಧವಾದ ಗಾಳಿ, ಶುದ್ಧವಾದ ಆರೋಗ್ಯ, ಇವೆಲ್ಲದಕ್ಕೂ ಕಾರಣವಾದಂತಹ ಮಳೆ ಸುಭಿಕ್ಷೆಯನ್ನ ಕೊಟ್ಟು ದೇಶವನ್ನ, ರಾಷ್ಟ್ರವನ್ನ, ಇಡೀ ಜಗತ್ತನ್ನ ಒಳ್ಳೆಯ ಸುಭಿಕ್ಷೆಯಿಂದ ಇಡುವುದಕ್ಕೆ ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲ, ಈ ಭೂಯಾರ್ ಪ್ರಾಂತದಲ್ಲಿ ಇದು ಕೇವಲ ಇವತ್ತು ಭೂಯಾರ ಅಂತಾಗಿದೆ. ಮೊದಲೆಲ್ಲ ಮಹಾಮಹಾ ದೊಡ್ಡ ದೊಡ್ಡ ಜ್ಞಾನಿಗಳು, ವಿದ್ವಾಂಸರು, ಮಹಾಮಹಾ ಸಂತರು, ಮಹಾಮಹಾ ಯೋಗಿಗಳು, ಜ್ಞಾನಿಗಳು ಓಡಾಡಿದ ಜಾಗ ಇದು. ನಮ್ಮ ಸಿಂದಗಿಯ ಜಟ್ಟಪ್ಪನವರು ಈ ಕರಿಮಲ್ಲೇಶ್ವರನ ವಿಶೇಷವಾದ ಸನ್ನಿಧಾನ, ಅದೇ ರೀತಿಯಾಗಿ ಆದ್ಯವನೆತನದ ಗುರುಗಳಾದಂತಹ ಕೃಷ್ಣದ್ವೈಪಾಯನಾಚಾರ್ಯರ ಒಂದು ವಿಶೇಷವಾದ ಓಡಾಡಿದ ಜಾಗದಿಂದ ಪವಿತ್ರವಾದ ಮಣ್ಣಿದು. ಈ ಮಣ್ಣಿನಲ್ಲಿ ಇಂತಹ ಇಡೀ ಜಗತ್ತಿನ ಸುಕ್ಷೇಮಕ್ಕಾಗಿ, ಸುಭಿಕ್ಷೆಗಾಗಿ ಆದಂತಹ ಈ ಒಂದು ಪರ್ಜನ್ಯ ಯಾಗ. ಪರ್ಜನ್ಯ ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಮಳೆ ಅಂತ ಅರ್ಥ. ಪರ್ಜನ್ಯ ಅಂದರೆ ಮಳೆ. ಆ ಮಳೆಯ ಅಪೇಕ್ಷೆಗಾಗಿ ನಾವೆಲ್ಲರೂ ಹೋಮವನ್ನ ಏನು ಮಾಡಿದ್ದೇವೆ, ಆ ಎಲ್ಲ ಆ ಹೋಮದ ಪುಣ್ಯ ಇಲ್ಲಿ ಇರುವಂತಹ ಎಲ್ಲ ದೇವರು, ಗುರುಗಳು, ಅವರಂತರ್ಯಾಮಿಯಾದ ಆ ವರುಣ, ಆ ವರುಣನ ಅಂತರ್ಯಾಮಿಯಾದಂತಹ ಆ ಚನ್ನಕೇಶವನಿಗೆ ಸಮರ್ಪಿತವಾಗಿ ಕೆಲವೇ ದಿನಗಳಲ್ಲಿ ಇವತ್ತೇ ಆ ದೇವರು, ಗುರುಗಳು ತೃಪ್ತಿಯಾಗಿ ತುಂಬು ಮಳೆ ಕೊಡ್ಲಿ. ನಮ್ಮ ರೈತನ ಮುಖದಲ್ಲಿ ಸದಾಕಾಲ ಹಸನ್ಮುಖವಾಗುವ ವಾತಾವರಣ, ಸುಭಿಕ್ಷೆಯಾಗಲಿ, ಮಳೆ ಬೆಳೆ ಎಲ್ಲ ಚಂದ ಆಗಿ ನಮ್ಮ ಭೀಮೆ ತುಂಬಿ ಹರಿದು ಎಲ್ಲರಿಗೂ ಸುಭಿಕ್ಷೆಯನ್ನ ಕೊಡಲಿ ಅಂತ ಆ ದೇವರಲ್ಲಿ, ಗುರುಗಳಲ್ಲಿ ರಾಮ ಮಂತ್ರ ಹೇಳ್ತೇನೆ. ಎಲ್ಲರೂ ಭಕ್ತಿಯಿಂದ ಹೇಳಿ ರಾಮ 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 ರಾಮ. ಯಾರಿಗೆ ಮಳೆ ಬರಬೇಕು ಅಂತ ಅಪೇಕ್ಷೆ ಜೋಡಿ ರಾಮ 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 ರಾಮ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾವುದೇ ವಿಘ್ನ ಬಾರದಂತೆ ಪ್ರಾರ್ಥನಾಪೂರ್ವಕವಾಗಿ ಸಂಕಲ್ಪ ಮಾಡಿದರು. ಆ ಒಂದು ಸಂಕಲ್ಪದ ಪೂರ್ಣಾವತಿ ಇವತ್ತಿನ ದಿವಸ ಪರ್ಜನ್ಯ ಸೂಕ್ತ ಹೋಮ ಅಂತ ಹೇಳಿ ಒಂದು ಹೋಮಕಾರ ಮಣ್ಣೂರಿನ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು, ಹಿರಿಯ ವಿದ್ಯಾರ್ಥಿಗಳಾದ ಸುಜೇಂದ್ರಾಚಾರ್ಯ ಮತ್ತು ಕರ್ಕಲ್ಮತಿ ಆಚಾರ್ಯರು ಬಂದು ಬಹು ಶಾಸ್ತ್ರೋಕ್ತವಾಗಿ ಬೆಳಿಗ್ಗೆ ಸರಿಯಾಗಿ ಸಮಯಕ್ಕೆ 6 ಗಂಟೆಗೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಹೋಮಕಾರ ಯಥಾಸ್ಥಿತಿಯಾಗಿ ಮಾಡಿ ಪೂರ್ಣವಾಗಿ ಮುಗಿಸಿಕೊಟ್ಟು ಈ ಸಂಜೆ ಕೊನೆಯ ಘಟ್ಟದಲ್ಲಿದೆ, ಪೂರ್ಣಾವತಿ ಆಗಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣಾವತಿ ಕಾರ್ಯಕ್ರಮ ನಮ್ಮ ಮಣೂರಿನ ವಿದ್ಯಾಪೀಠದ ಉಪಕುಲಪತಿಗಳಾದಂತಹ ಸರ್ವೇಶಾಚಾರ್ಯ ಅಕ್ಮಚಿ ಅವರು ಕೂಡ ಬಹು ಉತ್ಸಾಹದಿಂದ, ಅವರು ಕೂಡ ನಮ್ಮ ಗ್ರಾಮದ ಮೊಮ್ಮಗಾಗಬೇಕು. ರಾಮಾಚಾರ್ಯ ಆದ್ಯ ಜಾಗೀರ್ದಾರ್ ಇದ್ರು, ಸೆಕ್ರೆಟರಿ ರಾಮಾಚಾರ್ಯ ಅಂತ ನಿಮ್ಮ ಕಲ್ಪನದ ಅವರ ಕೊನೆಯ ಮಗಳ ಮಗ ಅವರು ಕೂಡ ನಿಮ್ಗೆ ಎಷ್ಟು ಹಾಕ್ತದ ನಮಗೂ ಅಷ್ಟೇ ಹಾಕ್ತದ, ಒಳ್ಳೆ ಬರ್ತೇನೆ ಅಂತ ತಿಳ್ಕೊಂಡು ಬಹಳ ಖುಷಿ ವಿಚಾರದಿಂದ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆಷಾಢದಲ್ಲಿ ಗಂಗೆರಾಯ ಮರಗಂತಾಯಿ ಜಾತ್ರಾ ಮಹೋತ್ಸವ ಮತ್ತು ರೇವಣ ಸಿದ್ದೇಶ್ವರ ಅನೇಕ ನಮ್ಮೂರ ಅಂತಂದ್ರೆ ದೇವತೆಗಳ ಊರ ಪೂರ್ಣ. ಯಾವಾಗ್ಲೂ ಹಂಗೆ ಮಣ್ಣಿನ ಗುಣಧರ್ಮನೇ ಹಂಗದ. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಅಧಿಕಾರಿ ವರ್ಗದವರು ನಾವು
ಗ್ರಾಮದ ಪರವಾಗಿ ಅವರನ್ನು ಸ್ವಾಗತ ಮಾಡೋಣ ಮತ್ತು ತಮ್ಮ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಬಹುದು. पूर्णावति काले स्थापिता चत्वारि शृङ्गात्रयोस्य पादाद्वे शीर्षे सप्तहस्तासो अस्य भद्रो शभोरो आरवीति महादेवो मत्याम् आविवेश इदं बलिविर्गुह्यमानं गविर्देवासो एकं सूर्यैकं जजानमेकादेकं सुदया निष्ठाचक्षुः अर्षन्ति हृद्यात् समुद्रा चतुर्व्रजानि पुनः ಸರ್ವ ರೈತ ಬಾಂಧವರೇ ಹಾಗೂ ಗುಯ್ಯಾರ ಗ್ರಾಮದ ಸರ್ವ ಭಕ್ತರೇ, ಇವತ್ತಿನ ದಿವಸ ನಾವು ಹಮ್ಮಿಕೊಂಡ ಈ ಒಂದು ಪರ್ಜನ್ಯ ಯಾಜ್ಞಕ್ಕೆ ನಾವು ಬರಬೇಕಂತ ಕೇಳಿದಾಗ ಬೆಳ್ಳಿ ಸರು ಎಸ್ ಟಿ ಪಾಟೀಲ್ ಸರು ಮತ್ತು ಬೈರ್ಶೆಟ್ಟಿಯವರು, ವಿಠ್ಠಲ್ ಅವರು ಮತ್ತು ಮಜ್ಜಿಗೆಯವರು, ಉಪ್ಪಿನವರು ಇವರೆಲ್ಲ ಈ ರೈತರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಧುರೀಣರು. ನಾವು ಅಂಥವರಿಗೆ ಬರಲಿಕ್ಕೆ ಹೇಳಿಕೊಟ್ಟಾಗ ಅವರು ಸುಮಾರು ಬಿಜಾಪುರದಿಂದ ಇಲ್ಲಿವರೆಗೂ ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದಿದ್ದಾರೆ. ನಮ್ಮ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಓಂ ಶಾಂತಿಯಿಂದ ಅಕ್ಕನವರು ಬಂದಿದ್ದಾರೆ. ಅವರು ತಮ್ಮನ್ನುದ್ದೇಶಿ 2 ಮಾತುಗಳನ್ನು ಮಾತಾಡಬೇಕಂತೂ ನಾನು ಕೇಳ್ಕೊಳ್ತೇವೆ. ಓಂ ಶಾಂತಿ, ಓಂ ಶಾಂತಿ. ಪ್ರೀತಿಯಿಂದ ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿಯ ಅರ್ಥನಾಗಿದೆ ಮಹಾಮಂತ್ರ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಮ್ಮೆಲ್ಲರ ಧರ್ಮ ಯಾವುದಾಗಿದೆ? ಶಾಂತಿ. ಇವತ್ತೆಷ್ಟೇ ಜಗಳಾಡಲಿ ಹೊಡೆದಾಡಲಿ ಏನು ಮಾಡ್ತೀವಿ, ಮತ್ತೆ ಶಾಂತಿಯಿಂದ ಇರಬೇಕಂತ ಬಯಸ್ತೀವಲ್ಲ. ಒಂದು ಮೂಲೆ ಒಳಗೆ ಅಥವಾ ಎಲ್ಲೇ ದೂರ ನಿವಾಂತಕ್ಕೆ ಹೋಗಿ ಕೊಡ್ತೀವಿ. ಯಾಕೆ ಕೊಡ್ತೀವಿ? ನಮ್ಮ ನಿಜವಾದ ಧರ್ಮ ಏನಾಗಿದೆ? ಶಾಂತಿ. ಈಗ ಅಣ್ಣವ್ರು ಹೇಳಿದ್ರು, ನಮ್ದು ಯಾವುದಿದೆ ನಿಜವಾದ ಧರ್ಮ? ಆದಿ ಸನಾತನ ದೇವಿ ದೇವತಾ ಧರ್ಮ ಭಾರತ. ಯಾಕೆಂದರೆ ಈ ಭಾರತ ದೇಶದಲ್ಲಿ ಯಾರಿದ್ದಾರೆ? ಎಲ್ಲ ದೇವಿ ದೇವತೆಗಳ ರಾಜ್ಯ ಮಾಡಿರುವಂತಹ ಭಾರತ ಇದು. ಯಾಕೆಂದರೆ ಭಾರತ ಸತ್ಯುಗ ಇತ್ತು, ಹೇಳ್ತೀವಲ್ಲ, ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ. ಈಗಲ್ಲಿದ್ದೀವ್ರಿ ಕಲಿಯುಗದಲ್ಲಿ. ಕಲಿಯುಗದಲ್ಲೂ ಕೂಡ ಪೂರ್ಣ ಹಂತವಾಗಿದ್ದೀವಿ. ಇನ್ನು ಎಷ್ಟು ಸಮಯ ಇಂಥ ಯಾವಾಗ ಧರ್ಮಜ್ಞಾನಕ್ಕೆ ಪರಮಾತ್ಮ ಸೃಷ್ಟಿಯ ಮೇಲೆ ಅವತರಣೆ ಆಗ್ತಾನೆ. ಆದರೆ ಈಗ ಪರಮಾತ್ಮನಿಗೆ ಈ ಭೂಮಿ ಮೇಲೆ ಅವತರಣೆಯಾಗಿ ಬಂದು ವಾಪಸ್ ಹೋಗುವಂತಹ ಸಮಯ ಇದೆ. ಅದಕ್ಕೆ ಇವತ್ತು ನೋಡಿದ್ರು ಜಗತ್ತಲ್ಲಿ ಎಲ್ಲಾನು ಆಗೈತ್ರಿ, ಅತಿ ಆಗೈತಿ. ಯಾಕೆ? ಇದರ ಅಂತ್ಯ ಬಂದಿದೆ. ಅಂತ್ಯ ಬಂದಿದೆ ಅಂದರೆ ಈಗ ನೋಡ್ರಿ, ಬೆಳಗ್ಗೆ ಇತ್ತು ಎಷ್ಟು ಫ್ರೆಶ್ ಇದ್ವಿ, ಈ ಮಧ್ಯಾಹ್ನ ಇತ್ತು ಸ್ವಲ್ಪ ಸುಸ್ತಾಗೈತಲ್ಲ, ಆಮೇಲೆ ಸಂಜೆ ಆಗೈತಿ, ಆಮೇಲೆ ರಾತ್ರಿ ಫುಲ್ ಸುಸ್ತಾಗ್ಬಿಡ್ತೀವಿ. ಹಾಗೆ ಸತ್ಯದಲ್ಲಿ ನನ್ನ ಆತ್ಮ ಫುಲ್ ಸತ್ವಪ್ರಧಾನ ಇದ್ವಿ, ಪ್ಯೂರ್ ಇರ್ತೀವಿ. ಯಾಕಂದ್ರೆ ಅಲ್ಲಿ ಸತ್ಯತೆ ಇತ್ತು, ದೇವತೆಗಳ ರಾಜ್ಯ ಇತ್ತು. ಆಮೇಲೆ ಯಾವಾಗ ದ್ವಾಪರಯುಗಕ್ಕೆ ಬಂದ್ವಿ, ರಾಮ ಸೀತೆಯ ರಾಜ್ಯದಲ್ಲಿ, ಅವಾಗ ದ್ವಾಪರ. ಆಮೇಲೆ ಈಗ ಕಲಿಯುಗ, ಕಬ್ಬಿಣ ಜಗತ್ತು. ಈಗ ಆತ್ಮದಲ್ಲಿ ಏನು ಕಲೆಗಳು ಉಳ್ಕೊಂಡಿಲ್ಲ, ಕೊಳೆಗಳು ಉಳ್ಕೊಂಡಲ್ಲ. ಅದನ್ನು ತೆಗೆದು ಹಾಕಿ ಪರಮಾತ್ಮ ಮತ್ತೆ ನಮಗೆ ಸತ್ಯುಗದ ದೇವ ಆತ್ಮಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಪೂಜಾ ಮಾಡ್ತೀವಿ. ದೇವತೆಗಳು, ಧರ್ಮಾತ್ಮಗಳು, ಪುಣ್ಯಾತ್ಮರು, ಪಾಪಾತ್ಮರು ಬಹಳ ಜನ ಅದಾವೆ. ಪರಮಾತ್ಮ ಎಷ್ಟು ಜನ ಅದಾವೆ? ಪರಮಾತ್ಮಗಳು ಅಂತೀವಿ, ದೇವತೆಗಳು ಅಂತೀವಿ, ಪುಣ್ಯಾತ್ಮರು ಅಂತೀವಿ, ಪಾಪಾತ್ಮ ಅಂತೀವಿ, ಶ್ರೇಷ್ಠ ಆತ್ಮ ಅಂತೀವಿ, ಮಹಾತ್ಮ ಅಂತೀವಿ. ಆದರೆ ಪರಮಾತ್ಮ ಎಷ್ಟು ಜನ ಅದಾರ? ಒಬ್ಬನೇ ಇದ್ದಾನೆ. ಅವ ಯಾರು? ಈಗ ನಮ್ಮ ಪರಿಚಯ ಐತಿ, ಪರಿಚಯದ ಏನು ಮಾಡ್ತೀವಿ? ನೆನಪು ಮಾಡ್ತೀವಿ, ಇಂಥವ್ರು ಬಂದಿದ್ರಿ ಅಂತ. ಪರಿಚಯ ಇಲ್ಲದ ವ್ಯಕ್ತಿ ನೆನಪು ಮಾಡ್ತೀವಿ ಇಲ್ಲ. ನೆನಪು ಮಾಡಬೇಕಾದ್ರೆ ಪರಿಚಯ ಬೇಕಲ್ಲ. ಹಾಗೆ ಪರಮಾತ್ಮ ಇದ್ದಾನೆ. ಆಗ ಪರಮಾತ್ಮನಿಗೆ ಏನು ಬೇಕಾಗೈತಿ? ಅಲ್ಲಿ ಊದಿನ ಕಡ್ಡಿ, ತೆಂಗಿನಕಾಯಿ ಬೇಕಾಗಿಲ್ಲ, ದುಡ್ಡ ರೂಪಾಯಿ ಏನು ಬೇಕಾಗಿಲ್ಲ. ನಮ್ಮ ಸತ್ಯ ಶುದ್ಧ ಮನಸ್ಸು ಬೇಕಾಗೈತಿ ಪರಮಾತ್ಮನಿಗೆ. ಏನ್ ಬೇಕ್ರಿ? ನಮ್ಮ ಶುದ್ಧ ಮನಸ್ಸು ಬೇಕಾಗೈತಿ. ನೀವು ಮನಸ್ಸಾರೆ ಪರಮಾತ್ಮನಿಗೆ ಹೇಳ್ರಿ. ನಿಮ್ಮ ಬೆಳೆಗಳಲ್ಲಿ ಮಳೆ ಬರಬೇಕಾದ್ರೆ ಹೊಲದಲ್ಲಿತ್ತು, ದಿನಾನು ಹತ್ತಗಳನ್ನು ಮನಸ್ಸಿನಿಂದ
ಅಂತ ನೀವು ಕೇಳ್ರಿ. ಬೇಕಾಗಿದ್ದೇನೆ ಎಲ್ಲರಿಗೆ. ಇವತ್ತು ಮನುಷ್ಯರ ಮಾತು ಕೇಳಲ್ಲ, ಮಕ್ಕಳು ಕೇಳಲ್ಲ. ಪ್ರಕೃತಿಗೆ ಏನ್ ಬೇಕು? ಅದಕ್ಕೂ ಪ್ರೀತಿ ಬೇಕಲ್ಲ. ಅದಕ್ಕಾಗಿ ತಾವೆಲ್ಲರೂ ಒಂದು ಶುದ್ಧ ಭಾವನೆಯಿಂದ ಪರಮಾತ್ಮ ನೆನಪು ಮಾಡಿ, ಪರಮಾತ್ಮ ನಾವು ಆತ್ಮ ಯಾವ ರೀತಿ ಪಾಯಿಂಟ್ ಗೊತ್ತು ಬಿಂದು ಇದ್ದೀವಲ್ಲ, ಈಗ ಸತ್ ಹೋದಂತ ಸತ್ಯ ಹೋಗ್ತಾರೆ, ಸತ್ಯವಾಗಿರುವಂತ ಆತ್ಮ ಯಾವಾಗ ಹೊರಟೋಗೈತೆ ಅವಾಗ ಸತ್ ಹೋದ್ರಿಂದ ಹೋದ್ರು ಅಂತ ಹೇಳ್ತೀವಿ. ಹಾಗೆ ಆತ್ಮನು ಹಾಗೆ ಪರಮಾತ್ಮನು ಕೂಡ ಬಿಂದು ಇದ್ದಾರೆ, ಬಿಂದು ಸ್ವರೂಪನೇ ಇದ್ದಾರೆ. ಪರಮಾತ್ಮನಲ್ಲಿ ಅಗಾಧವಾದಂತ ಶಕ್ತಿ ಇದೆ. ಆ ಶಕ್ತಿಯನ್ನ ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ತಗೊಳ್ಬೇಕಲ್ಲ. ಈಗ ನೋಡ್ರಿ, ಈಗ ಸ್ವಿಚ್ ಐತಿ, ಎಲ್ಲ ಐತಿ. ಅದು ಸ್ವಿಚ್ ಹಾಕ್ಬೇಕು, ಏನ್ ಮಾಡಬೇಕು? ವೈರ್ ತೆಗಿಬೇಕಲ್ಲ ಮ್ಯಾಗಿಂದ. ಇದು ರಬ್ಬರ್ ಮ್ಯಾಗಿನ್ ತೆಗೆದಾಗ ಒಳಗಿನ ತಂತಿಯನ್ನು ಜೋಡಣೆ ಮಾಡಿದಾಗ ಅಲ್ಲಿ ಸ್ವಿಚ್ ಹಾಕಲ್ಲ, ಕರೆಂಟ್ ಪಾಸ್ ಆಕೈತಿ. ಹಂಗೆ ಆಕೈತ್ರಿ, ರಬ್ಬರ್ ಗಂಟು ಹಾಕಿದ್ರೆ ಆಕೈತಿ. ಅವಾಗ ಹಾಗೆ ಇಲ್ಲೂ ಕೂಡ ನಾನು ದೇಹ ನಾನಲ್ಲ, ದೇಹ ಅನ್ನುವಂಥ ರಬ್ಬರ್ ಮರೆತು ನಾನು ಆತ್ಮ ಅಂತ ಯಾವಾಗ ತಿಳ್ಕೊಳ್ತೀವಿ, ಪರಮಾತ್ಮ ಜೊತೆ ಕನೆಕ್ಟ್ ಆಗ್ತೀವಿ, ಅವಾಗ ನಮ್ಗೆ ಪರಮಾತ್ಮೆಯಿಂದ ಕರೆಂಟ್ ಶಕ್ತಿ ಪಾಸ್ ಆಗ್ತೈತಿ, ಸಿಗ್ತೈತಿ. ಅದಕ್ಕೆ ದೇಹನೇ ನಾನಲ್ಲ, ನನ್ನ ಆತ್ಮ ಅಂತ ತಿಳಿದು ಯಾವಾಗ ಪರಮಾತ್ಮ ನೆನಪು ಮಾಡ್ತೀವಿ, ಅವಾಗ ನಿಮ್ಗೆ ಏನಾಗ್ತೈತಿ? ಶಕ್ತಿನೂ ಸಿಗ್ತೈತಿ. ಎಲ್ಲ ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆ ಆರಾಮಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿ ಯಾರು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ನಾನ್ ಪರಿವರ್ತನೆ ಆಗಬೇಕು. ನಾನ್ ಪರಿವರ್ತನೆ ಆಗಿ ವಿಶ್ವವನ್ನ ಪರಿವರ್ತನೆ ಮಾಡಬೇಕಾಗಿದೆ. ಈಗ ಸಮಯದ ಅಭಾವ ಇರೋದಕ್ಕೆ ನನಗೊಂದೆರಡು ಮಾತು ಹೇಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ಓಂ ಶಾಂತಿ. ಎಸ್ ಟಿ ಪಾಟೀಲ್ ಕೂಡ ಅಷ್ಟೇ ನನಗೆ ಸಹಾಯವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಡಾಕ್ಟರ್ ಬೆಳ್ಳಿ ಸರ್ ತಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಮಾತಾಡಬೇಕು ವಿನಂತಿ. ಬೂಯಾರ ಗ್ರಾಮದ ಆರಾಧ್ಯ ದೈವ ಶ್ರೀ ಆಂಜನೇಯ ದೇವರನ್ನ ಮತ್ತು ಸಕಲ ದೇವಾನು ದೇವತೆಗಳನ್ನ ಮನದಲ್ಲಿ ನೆನೆದು ಇವತ್ತು ಬೂಯಾರ ಗ್ರಾಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರೈತರಿಗೆ ಮಳೆ ಬರಬೇಕು, ಬೆಳೆಗಳೆಲ್ಲ ಬೆಳೆದು ರೈತರ ಬಾಳು ಹಸನಾಗಬೇಕು, ರೈತ ಸಮೃದ್ಧಿಯಿಂದ ಮತ್ತು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಗಂಗಾಧರ ಮತ್ತು ಅವರ ಎಲ್ಲ ಸ್ನೇಹಿತರ ಬಳಗದವರು ಸೇರಿಕೊಂಡು ಪ್ರಾಜನ್ಯ ಹೋಮವನ್ನು ಇಲ್ಲಿ ಮಾಡಿದ್ದಾರೆ. ವಿಜಯಪುರದಿಂದ ಆಗಸ ಹೋಮ ಶಾಂತಿಯ ಸುವರ್ಣ ಅಕ್ಕನವರಿಗೂ ಮತ್ತು ಎಲ್ಲ ಪಕ್ಕದ ಮತ್ತು ಬೂಯಾರ ಗ್ರಾಮದ ರೈತ ಬಾಂಧವರಿಗೆ, ಗುರು ಹಿರಿಯರಿಗೆ ನಮಸ್ಕಾರ. ನನ್ನ ವಿಚಾರಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಹೋಮ ಹವನಗಳಿಂದ ಮಳೆ ಬರ್ತದೆ ಅನ್ನುವಂಥದ್ದು ಅದೊಂದು ನಂಬಿಕೆ, ದೃಢವಾದಂತಹ ಒಂದು ನಂಬಿಕೆ. ಆದರೆ ಇಲ್ಲಿ ವಿಜ್ಞಾನದಲ್ಲಿ ಒಂದು ಬೇರೆ ವ್ಯವಸ್ಥೆಯನ್ನು ಇಟ್ಕೊಂಡು ಈ ಮಳೆಗಳನ್ನು ಬರಲಿಕ್ಕೆ ಮೋಡಗಳ ಒಂದು ಕೊರತೆ ಇದೆ. ಮೋಡಗಳು ಉತ್ಪತ್ತಿ ಆಗಬೇಕಾದ್ರೆ ಗಿಡ ಮರಗಳಿರಬೇಕು. ಪ್ರಕೃತಿ ಮಾತೆ ಹಚ್ಚ ಹಸುರಿನಿಂದ ಕಂಗೊಳಿಸಿದರೆ ಮಳೆ ತಾನಾಗಿಯೇ ಬರ್ತದೆ ಅನ್ನುವಂಥ ಒಂದು ಕಲ್ಪನೆ. ಇವರೆಲ್ಲ ಮೀರಿ ನಾವು ಹೋದಾಗ ಮನುಷ್ಯರು ಈಗ ನಾವು ಅನಿವಾರ್ಯವಾಗಿ ಪ್ರಾಜನ್ಯ ಹೋಮ ಅನ್ನುವಂಥ ಒಂದು ದೈವಿ ಶಕ್ತಿಯ ಮೊರೆಯಿಂದ ನಾವು ಹೋಗಬೇಕಾಗ್ತದೆ. ಸೊ ಅದಕ್ಕಾಗಿ ರೈತ ಬಾಂಧವರೆಲ್ಲರೂ ಕೂಡ ನಾವು ಮೊಟ್ಟ ಮೊದಲನೇದಾಗಿ ಈ ಪರಿಸರವನ್ನು ನಾಶ ಮಾಡಿದ್ದೀವಿ. ನಾವು ಈ ಪಂಚ ಮಹಾಭೂತಗಳೇನಿದ್ದಾವೆ ಅವುಗಳೆಲ್ಲದರ ಮೇಲೆ ನಾವು ಸವಾರಿಯನ್ನು ಮಾಡಿದ್ದೀವಿ. ಇವೆಲ್ಲಗಳು ಇವತ್ತು ಅರಿವಿನ ಅಂಚದಲ್ಲಿ ಮತ್ತು ನಶಿಸಿ ಹೋಗುವಂತಹ ಒಂದು ಸಂಪನ್ಮೂಲಗಳ ಅಂಚಿನಲ್ಲಿರುವಾಗ ನಾವು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಅನಿವಾರ್ಯತೆ ಬಂದಿದೆ. ಇವತ್ತು ಅನೇಕ ಆಧುನಿಕ ಜಗತ್ತಿನಲ್ಲಿ ಈಗ ಹೊಗೆ ನೋಡ್ರಿ, ಬಹಳಷ್ಟು ವಾಹನಗಳನ್ನು ಹೊಂದಿದ್ದೀವಿ ನಾವು. ವಾಹನಗಳ ಒಂದು ದಟ್ಟಣೆಯಿಂದ ಕೆಲವೊಂದು ಕಡೆ ವಾಯು ಮಾಲಿನ್ಯ ಆಗ್ತಾ ಇದೆ. ದೆಹಲಿ ಅಂತ ಪ್ರದೇಶದೊಳಗೆ ಇವತ್ತು ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಇದು ಎಲ್ಲದಕ್ಕೂ ಕಾರಣ ಯಾರು? ಮಾನವರಾದಂತಹ ನಾವು. ಸೊ ಇವೆಲ್ಲವುಗಳನ್ನ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಮತ್ತೆ
ಇನ್ನೊಮ್ಮೆ ಪ್ರಕೃತಿ ಮಾತೆಯನ್ನ ಸೌಂದರ್ಯೀಕರಣಗೊಳಿಸಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ನೋಡ್ರಿ ಎಲ್ಲಾ ಗಿಡಗಳನ್ನು ನಾವು ಕಡಿತೀವಿ. ಮತ್ತೆ ಇನ್ನೊಂದು ವಿಚಾರ, ವಾಹನಗಳೆಲ್ಲ ಪ್ರತಿಯೊಂದು ನಾವು ಪ್ರತಿಷ್ಠೆಗೋಸ್ಕರವಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ದ್ವಿಚಕ್ರ ವಾಹನಗಳು, ಕಾರುಗಳು ಇವೆಲ್ಲವನ್ನು ಕೂಡ ನಮ್ಮ ಅನುಕೂಲಕ್ಕಾಗಿ ಇಟ್ಕೊಳ್ತಾ ಇದ್ದೀವಿ. ಸೊ ಇವೆಲ್ಲವನ್ನು ನಾವು ನಮ್ಮ ವೈಭವಕ್ಕೋಸ್ಕರ, ಆಡಂಬರಕ್ಕೋಸ್ಕರ ಮಾಡಿ ನಾವು ಮತ್ತೆ ವಾತಾವರಣವನ್ನ ಕಲುಷಿತಗೊಳಿಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಜಮೀನಿನಲ್ಲಿ ರೈತ ಬಾಂಧವರೆಲ್ಲರೂ ಕೂಡ ಗಿಡ ಮರಗಳನ್ನ ಬೆಳಿಬೇಕು. ಸೊ ಅರಣ್ಯ ಸಂಪತ್ತನ್ನ ಹೆಚ್ಚಿಗೆ ಮಾಡಬೇಕು. ಇದರಿಂದ ವಾತಾವರಣ ಶುದ್ಧೀಕರಣಗೊಂಡು, ಯಾಕಂದ್ರೆ ಇಲ್ಲಿ ಅಗ್ನಿಯ ಮೂಲಕವಾಗಿ ನಾವು ವರ್ಣನ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಹೋಮದ ಮೂಲಕವಾಗಿ. ಅದರ ಒಂದು ನಮ್ಮ ಓಂ ಶಾಂತಿಯಲ್ಲಿ ಕೂಡ ಒಂದು ಯೋಗಿಕ್ ಬೇಸಾಯ ಅಂತ ಹೇಳಿದೆ. ಅಂದ್ರೆ ಯೋಗದ ಪ್ರಕಲ್ಪನೆಗಳ ಮೂಲಕವಾಗಿ ನಾವು ಪ್ರಕೃತಿ ಮಾತೆಯನ್ನ ಅಲ್ಲಿ ನಾವು ಆರಾಧನೆ ಮಾಡಿದ್ರೆ, ಪ್ರಾರ್ಥನೆಯನ್ನ ಮಾಡಿದ್ರೆ ನ್ಯಾಚುರಲ್ ಆಗಿ ಆ ಒಂದು ಪಾಸಿಟಿವ್ ವೇವ್ಗಳು ಹೋಗಿ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿ ಗಿಡ ಮತ್ತು ಮರಗಳಿಗೆ ಮತ್ತು ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಕೀಟ ಮತ್ತು ರೋಗ ಬಾಧೆ ಬರದೇ, ಅದಕ್ಕಾಗಿ ನಾವು ಏನು ಕೀಟನಾಶಕಗಳನ್ನು ನಾವು ಏನು ಬಳಸ್ತೇವೆ ಆ ಬಳಸುವಂತ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವಚ್ಛಂದ ವಾತಾವರಣದಲ್ಲಿ ಕೀಟಗಳ ಸಂಖ್ಯೆ ಕಡಿಮೆಯಾಗಿ ನೈಸರ್ಗಿಕವಾಗಿ ನಾವು ಹತೋಟಿಗೊಂಡು ಬೆಳೆಗಳು ಸಮೃದ್ಧಿಯಾಗಿ ಬೆಳೆದು ರೈತರಿಗೆ ಉತ್ಪನ್ನ ಮತ್ತು ಉತ್ಕೃಷ್ಟ ಗುಣಮಟ್ಟದ ಆಹಾರ ಧಾನ್ಯಗಳು ಲಭಿಸುವಂತೆ ಮಾಡುವಂತದ್ದು ಯೋಗಿಕ್ ಬೇಸಾಯ. ಅದನ್ನು ಕೂಡ ಆ ಒಂದು ಓಂ ಶಾಂತಿ ವರದಿಯ ಒಂದು ಟೀಮ್ ತಯಾರಾಗಿ ಆ ಬೇಸಾಯದ ಬಗ್ಗೆಯೂ ಕೂಡ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದೆ. ಇವತ್ತು ನಮ್ಮ ಗುರುವರರು ಬಹಳ ಚೆನ್ನಾಗಿ ಹೇಳಿದರು. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಪ್ರಾಜನ್ಯ ಹೋಮ, ಮಳೆಗಾಗಿ ವರುಣನಿಗೆ ಪ್ರಾರ್ಥನೆ ಮಾಡುವಂತ ಒಂದು ಹೋಮವನ್ನು ಮಾಡುವಂತದ್ದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದೆ ಅನ್ನೋದರ ಬಗ್ಗೆ ಬಹಳ ವಿವರವಾಗಿ, ಬಹಳ ನಮ್ಮೆಲ್ಲರಿಗೆ ಮತ್ತು ತಮ್ಮೆಲ್ಲರಿಗೆ ಮನಮುಟ್ಟುವ ರೀತಿಯಲ್ಲಿ ಅವರು ಹೇಳಿದರು. ಸೊ ನಾವು ಯಾವಾಗ ಧರ್ಮವನ್ನ ಬಿಡ್ತೀವಿ ಆಗ ಬೇರೆ ಒಂದು ರೂಪದಲ್ಲಿ ಕೊರೋನಾ ಅನ್ನುವಂತ ಒಂದು ಮಹಾಮಾರಿ ಬಂತು. ಅಲ್ಲಿ ಭೋಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಅನ್ನುವಂತ ಒಂದು ಫ್ಯಾಕ್ಟರಿಯಲ್ಲಿ ಒಂದು ವಿಷಾದ ಹೊರಗೆ ಬಂದು ಅಲ್ಲಿನೂ ಕೂಡ ಒಂದು ಸೇವಿಸಿ ಎಷ್ಟೊಂದು ಜನರು ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಬರ್ತಕ್ಕಂಥದ್ದು. ನಾವು ಧರ್ಮವನ್ನು ಬಿಟ್ಟು ನಡೆದಾಗ ಇಂಥವೆಲ್ಲವೂ ಕೂಡ ಆಗ್ತವೆ ಅನ್ನುವಂಥದ್ದನ್ನು ಹೇಳಿದರು. ಅದು ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಇದು ನಿಜ ಅನಿಸ್ತದೆ. ಯಾಕಂದ್ರೆ ಅಕ್ಕವರು ಹೇಳಿದಾಗ ಕಲಿಯುಗದಲ್ಲಿ ಇದ್ದೀವಿ ನಾವು. ಕಲಿಯುಗದಲ್ಲಿದ್ದಾಗ ಎಲ್ಲ ಕೂಡ ಪದ್ಧತಿಗಳು, ಆಚರಣೆಗಳು, ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂಥದ್ದು, ಇವೆಲ್ಲವೂ ಪ್ರಕೃತಿ ಮಾತೆ ಮನುಷ್ಯವಂತೆ ಮಾಡತಕ್ಕಂಥದ್ದು, ಮನುಷ್ಯನ ವೈಭೋಗಕ್ಕೆ ತಕ್ಕಂತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡಿಕೊಡುವಂಥದ್ದು, ಇವೆಲ್ಲವೂ ಕೂಡ ಇವತ್ತು ದಿವಸ ನಡೀತಾ ಇರೋದ್ರಿಂದಲೇ ಇವತ್ತು ಈ ರೀತಿ ಮಳೆಗಾಗಿ ಪರಿತಪಿಸುವಂತಹ ಒಂದು ಸಂದರ್ಭ ಬಂದೊಂದಿಗಿದೆ. ಇವತ್ತು ನಮ್ಮ 3 ಭಾಗ ನೀರಿದೆ ಗೊತ್ತಂದ್ರೆ, 3 ಭಾಗ ನೀರು ಭೌಗೋಳಿಕ ಪ್ರದೇಶ. ಸೊ ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಇವತ್ತು ನಮಗೆ ನೀರಿನ ಕೊರತೆ ಕಾಡ್ತಾ ಇದೆ. ಸೊ ಅದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಅದೇ ಒಂದು ಸಮುದ್ರದಲ್ಲಿ ಇವತ್ತು ಹೇಳ್ತಾ ಇದ್ದೀವಿ, ಇಲ್ಲಿ ಎಷ್ಟೊಂದು ಟರ್ಮಿನಾಲಜೀಸ್ಗಳನ್ನ ಬಳಸ್ತಾ ಇದ್ದಾರೆ ವಿಜ್ಞಾನಿಗಳು. ಹವಾಮಾನ ವೈಪರೀತ್ಯಗಳಾಗಿವೆ, ಎಲ್ಲಿನ ಎಫೆಕ್ಟ್ ಬಂದಿದೆ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡಿವೆ, ಇವೆಲ್ಲವುಗಳನ್ನ ಟರ್ಮಿನಾಲಜಿಗಳನ್ನ ನಾವು ಇವತ್ತು ದಿವಸ ಕೇಳ್ತಾ ಇದ್ದೀವಿ. ಇವತ್ತು ಮಳೆ ಒಮ್ಮೆ ಅತಿವೃಷ್ಟಿ ಆಗ್ತದೆ, ಒಮ್ಮೆ ಅನಾವೃಷ್ಟಿ ಆಗ್ತದೆ. ಬಂದ್ರೆ ನೋಡಿ ಇವತ್ತು ಬಾಂಬೆದಲ್ಲಿ, ಪುನಾದಲ್ಲಿ ಕಾರುಗಳೆಲ್ಲ ಮುಳುಗಿ ಹೋಗುವಾಗ ಮಳೆ ಬಂದು ಬಿಡ್ತೈತೆ. ಬರ್ತಿದ್ರೆ ಇವತ್ತು ನಮ್ಮ ವಿಜಯಪುರ ಭಾಗದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅತಿ ಅನಾವೃಷ್ಟಿ. ಅನಾವೃಷ್ಟಿಯನ್ನು ಇವತ್ತು ಬರಗಾಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸೊ ಈ ರೀತಿ ವೈಪರೀತ್ಯಗಳು, ಪ್ರಕೃತಿ ಅಸಮತೋಲನ ಇವೆಲ್ಲ ಯಾಕಾಗ್ತವೆ ಅಂತಂದ್ರೆ ನಾವು ಸ್ವಯಂ ನಿರ್ಮಾಣ ಮಾಡಿಕೊಂಡಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನಶಿಸಿ ಹೋಗ್ತಕ್ಕಂತಹ ಕಾರ್ಯಗಳನ್ನ ನಾವು ಕೈಗೊಂಡಾಗ ಮಾತ್ರ ಇವತ್ತು ದಿವಸ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ನಾವು ಎಲ್ಲ ಒಂದು ಪ್ರಕೃತಿಗೆ ಪೂರಕವಾಗಿ, ಯಾಕಂದ್ರೆ ಎಸ್ ಟಿ ಪಂಡಿತರು ಹೇಳಿದರು, ಹೋಮದ ಜೊತೆಗೆ ನಾ ಗ್ರಾಮದಲ್ಲಿ ಒಂದಷ್ಟು ಗಿಡಮರಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮದ ಮೂಲಕ ಪರಿಸರ ಸಂರಕ್ಷಣೆ ಜಾಗೃತಿಯನ್ನು ಕೂಡ ನಮ್ಮ ರೈತ ಬಾಂಧವರಲ್ಲಿ ಹೇಳಬೇಕು ಅನ್ನುವಂತ ಮಾತನ್ನು ಕೂಡ ಅವರು ಇವತ್ತು ಬರುವಾಗ ಗೊತ್ತು ಹೇಳಿದರು. ಸೊ ಇವೆಲ್ಲವುಗಳನ್ನು ಸಮಗ್ರವಾಗಿ
ನಾವು ಮಾಡಬೇಕು. ಅದಕ್ಕಾಗಿನೇ ನಾವು ಗಂಗಾಧರ್ ಅವರು ಇವತ್ತು ಬೆಂಗಳೂರಿನಲ್ಲಿದ್ರು. ಅವರು ITBTಯಲ್ಲಿ 2 ಲಕ್ಷ ರೂಪಾಯಿ ಪಗಾರ ತಗೊಂಡು ಅವ್ರು ಆರಾಮಾಗಿದ್ರು. ಆದ್ರೂ ಗ್ರಾಮೀಣ ಅಭಿವೃದ್ಧಿಯ ಒಂದು ಕಲ್ಪನೆಯೊಂದಿಗೆ ಇವತ್ತು ದಿವಸ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ಅವರು ಇಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇಟ್ಟಾಗ ನಾವು ಬಂದಿದ್ದೀವಿ. ಇದರಲ್ಲಿ ಅರಣ್ಯದಲ್ಲಿ ಬಹಳಷ್ಟು ಪರಿಣಿತಿಯನ್ನ, ಅರಣ್ಯ ಕೃಷಿಯಲ್ಲಿ ಪರಿಣಿತಿಯನ್ನು ಪಡೆದಕ್ಕಂತ ಶ್ರೀಮತಿ ಕವಿತಾ ವಿಸಾಲ್ ಅವರನ್ನು ಇಲ್ಲಿ ಕರೆಸಿದ್ದೀವಿ ನಿಮ್ಮ ಊರಿಗೆ. ಇಲ್ಲೆಲ್ಲರೂ ಕೂಡ ಶ್ರೀಗಂಧ ಬೆಳೀರಿ, ಇನ್ನಿತರ ಮಹಾಗನಿ ಬೆಳೀರಿ, ಸಾಮಾನ್ಯ ಬೆಳೀರಿ, ರಕ್ತಚಂದನ ಬೆಳೀರಿ, ಹೆಬ್ಬೆ ಬೆಳೀರಿ. ಇವೆಲ್ಲ ಅರಣ್ಯ ಗಿಡಗಳನ್ನ ನಿಮ್ಮ ಕೃಷಿ ಜೊತೆಗೆ ಮಾಡ್ರಿ. ನಮಗೆ ಸರ್ಕಾರಿ ನೌಕರಿಗೆ ಪೆನ್ಷನ್ ಇರ್ತವೆ. ನಿಮಗೆ ಕೃಷಿ ಬೆಳೆಗಳನ್ನ ಮತ್ತು ದಿನನಿತ್ಯ ಬರ್ತಕ್ಕಂಥ ಹೈನುಗಾರಿಕೆಯನ್ನ ಮತ್ತು ಇನ್ನಿತರ ದಿನಕ್ಕೆ ನಿಮಗೆ ಉತ್ಪನ್ನ ಬರಬೇಕು, ವಾರಕ್ಕೆ ನಿಮಗೆ ಉತ್ಪಾದನೆ ಬರಬೇಕು, ಸೀಸನಲ್ 4 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಿಮಗೆ ಉತ್ಪನ್ನ ಬರಬೇಕು. ಮುಂದೆ ನಿಮಗೆ ಎಲ್ಲಾ ಶಕ್ತಿ ನಿಂತಾಗ ಈ ಗಿಡಮರಗಳು ಬೆಳೆದ ಮೇಲೆ ಈಗ ಮಹಾಗನಿ ಬೆಳೆದ್ರೆ 1 ಎಕರೆಗೆ ನಿಮಗೆ 1 ಕೋಟಿ ರೂಪಾಯಿ ಬರ್ತದೆ ಅಂತ ಅವಾಗ 1 ಕೋಟಿ ರೂಪಾಯಿ ನೀವು ವಿಚಾರ ಇಟ್ಕೊಂಡು ಇವತ್ತೇ ನೀವು 1 ಎಕರೆದಲ್ಲಿ 10 ಎಕರೆ ಇದ್ರೆ 1 ಎಕರೆ ನೀವು ಅರಣ್ಯ ಕೃಷಿಯನ್ನು ಮಾಡಿದ್ರೆ ಒಂದು ಪ್ರಕೃತಿಯ ಸಮತೋಲನ ಕೂಡ ಆಗ್ತದೆ. ನಿಮಗೆ ಮುಂದೆ ಅದರಿಂದ ಇನ್ಕಮ್ ಕೂಡ ಬರ್ತದೆ, ಆದಾಯನೂ ಕೂಡ ಬರ್ತದೆ ಅರಣ್ಯ ಕೃಷಿಯಿಂದ. ಕೃಷಿ ಜೊತೆಗೆ ನೀವು ಅರಣ್ಯ ಕೃಷಿ ಕೂಡ ಮಾಡಬೇಕು ಅನ್ನುವಂಥ ಜಾಗೃತಿಯನ್ನು ಅವಾಗೇ ಮೂಡಿಸಿದ್ದೀವಿ ನಾವು 8 ವರ್ಷದ ಹಿಂದೆ. ಸೊ ಆದಾಗ್ಯೂ ಕೂಡ ಪ್ರಕೃತಿ ಮಾತೆ ಉಳಿಸಿಕೊಂಡಿದ್ದಾಳೆ. ನಿಮ್ಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಉಳಿಸಿಕೊಂಡಿದ್ದಾಳೆ. ಭೂಕಂಪಗಳಾಗ್ತಾ ಇದ್ದಾವೆ, ಸುನಾಮಿಗಳಾಗ್ತಾ ಇದ್ದಾವೆ. ಈ ಪ್ರಕೃತಿ ಮಾತೆ ಅಸಮತೋಲನದಿಂದ ಬಹಳಷ್ಟು ಅವಘಡಗಳು ಇವತ್ತು ದಿವಸ ಸಂಭವಿಸ್ತಾ ಇದ್ದಾವೆ. ಸೊ ಆದಾಗ್ಯೂ ಕೂಡ ನಾವು ಇದಕ್ಕೆಲ್ಲರೂ ಕೂಡ ದತ್ತಿಗಿಡವಾಗಿಲ್ಲ. ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಏನೆಲ್ಲ ಬರ್ತಾವ ಅವುಗಳನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ದೇವರು ಈಗಾಗಲೇ ಕೊಟ್ಟಿದ್ದಾನೆ. ಯಾರು ಬಲಿಷ್ಠರಾಗಿರ್ತಾರೆ ಅವರು ಉಳಿತಾರೆ, ಯಾರು ಅಶಕ್ತರಾಗಿರ್ತೀವಿ ಅವ್ರು ಹೋಗ್ತೀವಿ ಅನ್ನುವಂತ ಒಂದು ಮಹದಾಸೆ. ನಾವೆಲ್ಲರೂ ಕೂಡ ಅಕ್ಕರು ಹೇಳಿದಾಗೆ ಮಾನಸಿಕವಾಗಿ ನಾವು ಸದೃಢ ಆಗ್ಬೇಕು. ಏನೇ ನಮ್ಮಲ್ಲಿ ಕೊರತೆಗಳು ನ್ಯೂನತೆಗಳು ಇದ್ರೂ ಕೂಡ ಮಾನಸಿಕವಾಗಿ ನಾವು ಸದೃಢ ಇರಬೇಕು. ಏನೇ ಬರಲಿ, ಪ್ರಕೃತಿ ಮಾತೆ ಏನೇ ಉಳಿಸ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ದತ್ತಿಗಿಡಂಗಿಲ್ಲ. ಆತ್ಮಹತ್ಯೆ ಅಂತ ದುಸ್ಸಾಹಸಕ್ಕೆ ನಾವು ರೈತ ಬಾಂಧವರು ನಾವು ಕೊಡಂಗಿಲ್ಲ. ಯಾಕಂದ್ರೆ 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನಾಗಿ ಕೇವಲ ನಾವು 1 ಸಲ ಮಾತ್ರ ಜನ್ಮವನ್ನು ತಾಳ್ತೀನಿ. ನಾನು ಏನಾದರೂ ಒಳ್ಳೆಯದನ್ನು ಮಾಡಬೇಕು, ನಾನು ಕೃಷಿಯಲ್ಲಿ ಸಾಧನೆಯನ್ನು ಮಾಡಬೇಕು, ನಾವು ಮಾಡುವುದರ ಜೊತೆಗೆ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಇತರರ ಶ್ರೇಯಸ್ಸನ್ನ ನಾವು ಬಯಸಬೇಕು ಅನ್ನುವಂತ ಒಂದು ಮಹಾದೇಶಿಯೊಂದಿಗೆ ನಾನು ಕೂಡ ಕಳೆದ 28 ವರ್ಷಗಳಿಂದ ರೈತರ ಜೊತೆಗೇನೆ ಪ್ರತಿ ಹಳ್ಳಿಯಲ್ಲಿ ಸಾವಯವ ಕೃಷಿಯ ಬಗ್ಗೆ ಇವತ್ತು ಬಹಳಷ್ಟು ಮಹತ್ವವನ್ನು ಪಡೆದಿದೆ. ಅವರು ಸಾವಯವ ಕೃಷಿ ಮಾಡದೇ ಇರೋದು ಕೂಡ ಇವತ್ತು ದಿವಸ ಪ್ರಕೃತಿ ಮಾತೆ ಉಳಿಸ್ಕೊಳ್ಳಿಕ್ಕೆ ಕಾರಣ ಇದೆ. ಯಾಕಂದ್ರೆ ನಾವು ಒಂದು ಕಡೆ ನೀರಾವರಿ ಬರಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ನೀರು ಬರ್ತದೆ, ಏತ ನೀರಾವರಿ ಮೂಲಕವಾಗಿ ಆಲಮಟ್ಟಿಯಿಂದ ಇಲ್ಲಿವರೆಗೂ ಕೂಡ ನೀರು ಬಂದಿದೆ. ಬಂದ ಮೇಲೆ ನಾವು ಏಕ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅದು ರೈತರ ಆಲಸ್ಯ ಬೆಳೆ ಕಬ್ಬು ಬೆಳೆದು ಬಿಟ್ಟು 1 ವರ್ಷ ಬರೀ ನೀರ ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿಬಿಟ್ಟು ನಾವು ಬೆಳೆಯನ್ನು ಬೆಳ್ಕೊಂಡು ಫ್ಯಾಕ್ಟ್ರಿ ಕಳಿಸಿಬಿಟ್ಟು ನಮ್ಗೆ ದುಡ್ಡು ಬರ್ತದೆ ಅನ್ನುವಂತ ಒಂದು ಯೋಚನೆಯಲ್ಲಿ ಪರಿಕಲ್ಪನೆಯಲ್ಲಿ ನಾವೆಲ್ಲ ರೈತರು ಇದ್ದೀವಿ. ಅದು ಒಂದೇ ಕಾರಣ ಅಲ್ಲ, ಬರೀ ಎಲ್ಲಿ ನೀರಾವರಿ ಆಗ್ತದ ಅಲ್ಲಿ ಕಬ್ಬಿನ ಏರಿಯಾ ಜಾಸ್ತಿ ಆಗ್ತದೆ. ಸೊ ಅದನ್ನು ವಿಚಾರ ಮಾಡುವಂಗಿಲ್ಲ. ಬೇರೆ ಬೇರೆನೂ ಕೂಡ ನೀರಾವರಿಯನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಾವು ಕೃಷಿಯನ್ನ ಮಾಡಲಿಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಅದೇ ಅರಣ್ಯ ಕೃಷಿಯನ್ನು ನೀವು ಇವತ್ತು ಮಾಡಿದ್ರೆ ನಿಮ್ಮ ಮಕ್ಕಳ ಟೈಮ್ಗಾದರೂ ಕೂಡ ಅದು ಇಳುವರಿ ಕೊಡ್ತದೆ. ಹೆಬ್ಬೇವು 8 ವರ್ಷದಲ್ಲಿ ಬರ್ತದೆ, ಸಾಗವಾನಿ 12 ವರ್ಷದಲ್ಲಿ ಬರ್ತದೆ, ಮಹಾಗನಿ 14 ವರ್ಷದಲ್ಲಿ ಬರ್ತದೆ, ಶ್ರೀಗಂಧ 15 ವರ್ಷದಲ್ಲಿ ಬರ್ತದೆ. ಅದು ಶ್ರೀಗಂಧ ನಿಮ್ಗೆ 1 ಎಕರೆ ಏನಾದ್ರು ನೀವು ಕಾಪಾಡ್ಕೊಂಡ್ಬಿಟ್ರೆ 1 ಕೋಟಿ 2 ಕೋಟಿ ನಿಮಗೆ 1 ಎಕರೆಯಲ್ಲಿ ಬರ್ತದೆ. ಸೊ ಅದನ್ನ ನಾವು ಏನ್ ಮಾಡ್ಬಿಡ್ತೀವಿ, 10 ಎಕರೆ ಇತ್ತಂದ್ರೆ 10 ಎಕರೆ ಕಬ್ಬೆ ಹಾಕಿಬಿಡೋದು, 10 ಎಕರೆ ತೊಗರಿನೇ ಹಾಕಿಬಿಡೋದು, 10 ಎಕರೆ ಸೂರ್ಯಕಾಂತಿನೇ ಹಾಕಿಬಿಡೋದು. ಇವೆಲ್ಲ ವಿಚಾರಗಳನ್ನ ಮಾಡೋದು ಬಿಟ್ರೆ ಪ್ರತಿಯೊಬ್ಬರು ಕೂಡ ನಾವು ಹೈನುಗಾರಿಕೆಯನ್ನು ಮಾಡಬೇಕು. ಸಾವಯವ ಕೃಷಿಗಾಗಿ ಎರೆಹುಳು ತೊಟ್ಟಿಗಳನ್ನ ಮಾಡಬೇಕು, ಜೀವ ರಸಾಯನ ಘಟಕಗಳನ್ನ ಅಳವಡಿಸಿಕೊಳ್ಬೇಕು, ಭೂಮಿಗೆ ನಾವೇ ಸ್ವತಃ ಸಾವಯವ ಕೃಷಿ ಪರಿಕರಗಳನ್ನು ಉತ್ಪಾದನೆ ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಬೇರೆ ಹೊರಗಡೆಯಿಂದ ತರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಸುಸ್ಥಿರವಾದಂತಹ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು. ಸಮಗ್ರವಾದಂತಹ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನಾವು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು. ನಾವು ಬದುಕೋದಲ್ಲದೆ ನಮ್ಮ ಕುಟುಂಬಸ್ಥರು ಕೂಡ ವಿಷಯ ಯಾಕಂದ್ರೆ ದವಾಖಾನೆಗಳು ಹೆಚ್ಚಾವ. ನೀವು ಒಂದೇ ಒಂದು ಸ್ವಲ್ಪ ವಾತಾವರಣ ಬದಲಾಗ್ತಂದ್ರೆ ನೆಗಡಿ, ಕೆಮ್ಮ, ಉರಿ, ಕೈಕಾಲು ನೋವು 100ಕ್ಕೆ 100 ನಿಮ್ಮ ಊರಾಗ ಬರ್ತಾವೆ, ನಮ್ಮೂರಾಗ ಬರ್ತಾವೆ. ಯಾಕೆ ಇದು ಸಾಧ್ಯ ಇದೆ?
ಹಿಂದಕ್ಕೆ ನಮ್ಮ ಹಿರಿಯರಿದ್ದಾಗ ಯಾವುದೇ ಒಂದು ಜಡ್ ಬಂದ್ರು ಸೋಮುದಿಷ್ಟು ಅಂಬಲಿ ಮಾಡ್ಕೊಂಡು ಕೊಡು, ಹುಳ್ಳಿ ಸಂಗತಿ ಮಾಡ್ಕೊಂಡು ಕೊಡು ಮಕ್ಕಳು ಬಿಟ್ರ ಯಾವ ದವಾಖಾನಿಗೆ ಹಾಕಿದ್ದಿಲ್ಲ. ಇವತ್ತು ಒಂದು ಸ್ವಲ್ಪ ಮಗುವಿಗೆ ವಾತಾವರಣ ಅನ್ಕೊಂಡ್ರೆ ಮಗುವಿಗೆ ಆರೋಗ್ಯ ತಪ್ಪೈತಿ, ಅದು ದವಾಖಾನೆ ಒಳಗೆ ನಿಮ್ಗೆ ಕಾಯ್ಕೊಂಡು ಕುಂತಿರ್ತಾರ. ಅವ್ರು ಹೋದ್ಕೊಂಡ್ರೆ ನಿಮ್ಗೆ 108 ಬ್ಲಡ್ ಟೆಸ್ಟ್ ಬರೀತಾರ, ಒಂದ್ ಸ್ವಲ್ಪ ಕಾಲು ಎಕ್ಸ್ರೇ ಮಾಡ್ಕೊಂಡ್ ಬರ್ತಾರ, ಈಗ ಸ್ವಲ್ಪ ಅಂದ್ರೆ MRI ಮಾಡ್ಕೊಂಡ್ ಬರ್ತಾರ. ಒಂದು ಪ್ಯಾಕೇಜ್ ಇಟ್ಬಿಟ್ಟಾರ ಅವರು. ಕನಿಷ್ಠ ಪಕ್ಷ ನೀವು ಹೋದ್ರ ನೀವು ಏನೂ ಇಲ್ಲ ಅಂದ್ರೂ $100 ರೂಪಾಯಿದಾಗ ಆರಾಮ ಆಗ್ತಿರ್ತದ. ಡಾಕ್ಟರ್ ನಿಮಗೆ 2,000 ರೂಪಾಯಿ ನಿಮಗೆ ಬಿಲ್ ಹಾಕಲಾದ ಕಳ್ಸಿದ್ ಅಂತ ಕೇಳಿ. ಯಾಕಂದ್ರೆ ಅವ್ರಿಗೆ ನಡಿಬೇಕು ಜೀವನ. ಅವರು ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿದ್ರೆ ಮೆಡಿಕಲ್ ಎಜುಕೇಶನ್ ಮುಗಿಸಿರ್ತಾರ. ಹಿಂಗ ಪ್ರತಿಯೊಂದು ಕೂಡ ಇವತ್ತು ವ್ಯಾಪಾರೀಕರಣ ಆಗ್ತಾ ಇದೆ. ಇಲ್ಲಿ ದಡ್ಡರಾಗ್ತಾ ಇರೋರು ಯಾರು? ನಾವು. ಸರಿಯಾದ ತಿಳುವಳಿಕೆ ಇರದೇ ಇರೋರು, ಸರಿಯಾದ ಜ್ಞಾನವನ್ನ ತಿಳ್ಕೊಂಡೇ ಇರೋರು. ಸೊ ನಾವ್ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಇವತ್ತು ನಾವು ಜಾಗೃತರಾಗಬೇಕಾಗಿದೆ. ಸಾವಯವ ಕೃಷಿಕರ ಹೆಚ್ಚಿನ ಒಲವನ್ನು ತೋರಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ದನಕರುಗಳಿಂದ ಹಾಲನ್ನ ತೆಗೆದುಕೊಂಡು ಮೊಸರನ್ನ ಊಟ ಮಾಡಿ, ಹಣ್ಣು ಹಂಪಲುಗಳನ್ನ ಬೆಳೆದು ತೋಟದಲ್ಲಿ ನೀವು ಮಾಡಿ, ಸಾವಯವದಲ್ಲಿ ನೀವು ಎಲ್ಲಾ ತರಕಾರಿಗಳನ್ನ ಬೆಳೆದ್ರೆ ಇವತ್ತು ಮೆಂತೆ, ಕೊತ್ತಂಬರಿ, ಪಾಲಕ್ ಬರ್ತಾ ಇದೆ ಸಿಟಿಗೆ. ಸಿಟಿ ಸುತ್ತಮುತ್ತ ಇದ್ದಂಥವ್ರು ನಾವೆಲ್ಲ ತಿಂತಾ ಇದ್ದೀವಿ. ಹಿಂದಿನ ದಿವಸ ಕೆಮಿಕಲ್ ಹೊಡೆದಿರ್ತಾರೆ, ಕೋರಾಜನ್ ಅನ್ನುವಂತ ಒಂದು ಕೆಮಿಕಲ್, ಫ್ಯೂರಿಯಸ್ ಕೆಮಿಕಲ್ ಅದು. ಅಂತ ಕೆಮಿಕಲ್ಗಳನ್ನ ನಾವು ಸರಿಯಾಗಿ ತೊಳೆಯದೇನೆ, ಉಪ್ಪು ನೀರಿನಲ್ಲಿ ತೊಳೆಯದೇನೆ ನಾವಿದ್ರ ತೆಗೆದುಕೊಂಡು ಬಂದು ನಾವು ಆಹಾರದಲ್ಲಿ ತಿಂದು ಬಿಟ್ರೆ ಸಣ್ಣ ಸಣ್ಣ ಅಂಶ, ವಿಷದ ಅಂಶ ನಮ್ಮ ಹೊಟ್ಟೆಯೊಳಗೆ ಹೋಗಿ ಒಂದು ದಿವಸ ಹೋದ್ಕೊಳ್ಳೆ ಇಲ್ಲಪ್ಪ ನಿಂದ 3rd ಸ್ಟೇಜ್ ಕ್ಯಾನ್ಸರ್ ಐತಿ, ನೀವು ಉಳಿಯಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅಂತ ಪರಿಸ್ಥಿತಿಯನ್ನು ಮಾಡಿ ಇವತ್ತು ನಾವು ಎವರೇಜ್ ಏನಾಗಿದೆ ಮನುಷ್ಯನ ಜೀವನ ಮೊದಲು 100, 150, 50 ವರ್ಷ ಆಗಿದೆ. 50 ವರ್ಷದಿಂದ ಮೇಲೆ ಒಂದು ದಿವಸ ಆದರೂ ಕೂಡ ನಮ್ದು ಗ್ರೇಸ್. ಮರುದಿವ್ಸ ನೀವು ಎದ್ರಿ ಅಂದ್ರೆ ನಾವು ಹೌದಪ್ಪ ಇವತ್ತು ನಾವು ಜೀವಂತ ಇದೀನಿ ಅನ್ನುವಂಥ ಪರಿಸ್ಥಿತಿ ಬಂದದ್ದು. ಯಾಕಂದ್ರೆ ನಾವೇ ಸ್ವಯಂ ನಿರ್ಮಾಣ ಮಾಡ್ಕೊಂಡದ್ದು, ನಾವೇ ರಾಸಾಯನಿಕಗಳ ಬಳಕೆಯನ್ನು ಮಾಡಿ ಬೆಳೆ ಬೆಳೆದು ಬೇರೆಯವ್ರಿಗೂ ಕೊಟ್ಟು ನಾವು ಅದನ್ನು ಊಟ ಮಾಡಿದ್ದು. ಅತಿ ಚಲೋ ಇದ್ದಿದ್ದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಸುಮಾರು ಇದ್ದಿದ್ದನ್ನು ನಾವು ಮನೆಯಾಗ ತೊಗೊಂಡು ತಿಂತೀವಿ. ಯಾಕಂದ್ರೆ ಹಣ ಸಂಪಾದನೆ ಮಾಡ್ಬೇಕು. ಇವತ್ತು ಹಣ ಸಂಪಾದನೆ ಎಲ್ಲಾ ಕಡೆ ಇದ್ರೆ ಹಣ 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 ಹೋಗಿ ನಮ್ಮ ಆರೋಗ್ಯ ಇವತ್ತು ದಿವಸ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಸೊ ಅದಕ್ಕಾಗಿ ಇವತ್ತ ಪವಿತ್ರವಾದಂತ ಒಂದು ದೇವಸ್ಥಾನದ ಒಂದು ಸನ್ನಿಧಿಯೊಳಗ ಆವರಣದೊಳಗ ಗುರುಗಳು, ಸಂಸ್ಕೃತ ವಿಜ್ಞಾನಿಗಳು, ನಾವು ಕೃಷಿಯಲ್ಲಿ PhD ಪಡೆದ್ರೆ ಅವರು ಸಂಸ್ಕೃತ ವೇದದಲ್ಲಿ PhD ಅಂತ ಪಡೆದಂತವ್ರು, ಅವರು ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಆ ಪ್ರಕೃತಿ ಮಾತೆಯನ್ನ ಪ್ರಾರ್ಥನೆ ಮಾಡಿ ಮಳೆಗಾಗಿ ಮಳೆ ಬರಲಿ, ಮಳೆ ಬಂದ ಮೇಲೆ ರೈತರೆಲ್ಲರ ಬೆಳೆಗಳು ಇವತ್ತ ನಾವು ಹಾದಿಯಲ್ಲಿ ನೋಡ್ತಾ ಇದ್ದಾಗ ತೊಗರಿ ಮತ್ತು ಇನ್ನಿತರ ಬೆಳೆಗಳು ನಳಿನಳಿಸ್ತಾ ಇದ್ದಾವೆ. ಇನ್ನೊಂದು ವಾರ ಮಳೆ ಬರದೇ ಇದ್ರೆ ಅದು ಬೆಳೆಗಳೆಲ್ಲರೂ ಕೂಡ ಇವತ್ತು ಹಾಳಾಗುವಂತ ಸಂದರ್ಭ ಬಂದಿದೆ. ಸೊ ಅದಕ್ಕೆ ಹೆಚ್ಚೆಚ್ಚಿಗೆ ರೈತರು ಸಾವಯವ ಕೃಷಿಗಳಿಗೆ ಒಲವನ್ನು ಪಡ್ರಿ. ಮಳೆಗಾಗಿ ಗಿಡ ಮರಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೆಡ್ರಿ. ಒಟ್ಟಾರೆಯಾಗಿ ಪ್ರಕೃತಿ ಮಾತೆಯನ್ನು ನಾವು ಸಂತುಷ್ಟವಾಗಿಟ್ಟರೆ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಸುಭಿಕ್ಷೆಯಿಂದ ಇರಬಹುದು ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಸವಿಸ್ತಾರವಾಗಿ ಮಾತಾಡಿದಂತ ಕೃಷಿ ವಿಜ್ಞಾನಿಗಳು ಶ್ರೀಯುತ ರವೀಂದ್ರ ಬೆಳ್ಳಿಯವರಿಗೆ, ಬೆಳ್ಳಿ ಸರ್ ಅವರು ಬಹಳ ಅತ್ಯಂತ ರೈತರ ಬಗ್ಗೆ ಕಾಳಜಿ ಮತ್ತು ಕಳಕಳಿ ಹೊಂದಿದ ಈ ರವೀಂದ್ರ ಸರ್ ಬೆಳ್ಳಿಯವರು ಬಂದು ನಮ್ಮ ಗ್ರಾಮದ ಸಮಸ್ತ ನಮ್ಮ ಹೆಮ್ಮೆಯ ರೈತರನ್ನು ಉದ್ದೇಶಿಸಿ ಬಹಳ ಕಳಕಳಿಯಿಂದ ಮಾತಾಡಿದ್ರು. ಅಷ್ಟೇ ಸತ್ಯವಾದಂತ ಮಾತುಗಳನ್ನು ಆಡಿದರು. ನಾವು ಪ್ರಕೃತಿ ವಿರುದ್ಧ ಈಸ್ತೇವೆ ಅಂತ ಏನ್ ಹೇಳಿದ್ರು ಅಕ್ಷರಶಃ ಸತ್ಯ. ಅದು ಮೊದಲಿನದಾಗಿ ನಮ್ಮ ಊರಿಗೆ ಹೇಳ್ತೀನಿ ನಾನು. ನಮ್ಮ ಊರಲ್ಲಿ ಭೀಮಾ ನದಿ ಹರಿತಾ ಇದೆ. ಆ ನದಿ ದಂಡಿಗೆ ಹೋದ್ರೆ ನಾವು ನಿತ್ಯ ನಮ್ಮ ಸಮುದಾಯದವರು ಮತ್ತು ಎಲ್ಲ ಸಮುದಾಯದವರು ಕೂಡ ನಿತ್ಯ ನದಿ ಸ್ನಾನಕ್ಕೆ ಹೋಗಿ ಅಲ್ಲಿವೇ ನೀರು ತಗೊಂಡು ಬಂದು ಪವಿತ್ರವಾದಂತ ನೀರಿನಿಂದ ಅಡಿಗೆ ಮಾಡ್ತಿದ್ದೇವೆ. ಪವಿತ್ರವಾದಂತ ನೀರಿನಿಂದ ನಾವು ದೇವಸ್ಥಾನ ಪೂಜೆ ಮಾಡ್ತಿದ್ದೇವೆ. ಇವತ್ತಿನ ದಿವಸ ಇಷ್ಟು ಕುಲುಷಿತವಾಗಿದೆ ನದಿ ವಾತಾವರಣ ಅಂತಂದ್ರೆ ಯಾರೋ ಒಬ್ಬ ಮಾಂತ್ರಿಕ, ಯಾರೋ ಒಬ್ಬ ಚಾಡಿಕೋರ ಆ ನದಿಯಲ್ಲಿ ಹೋಗಿ ಮುಳುಗಿ ಆ ಕೊಳಕವಾದಂತ ಬಟ್ಟೆಯನ್ನು ನೀನು ಅಲ್ಲೇ ಬಿಟ್ಟು ಹೋದ್ರೆ ನಿನಗೆ ಆರಾಮಾಗ್ತದೆ ಅಂತ ಹೇಳಿ ಮೌಢ್ಯವನ್ನು ಅವನ ತಲೆಯಲ್ಲಿ ತುಂಬಿ ಇವತ್ತಿನ ದಿವಸ ನದಿ ವಾತಾವರಣ ಸಂಪೂರ್ಣ ಬದಿಗೆಟ್ಟು ಹೋಗಿದೆ. ಅಲ್ಲಿ ನಾವು ಯಾರು ಹೋಲಾರ್ದಂಗ ಆಗ್ಬಿಟ್ರ ಆ ಪರಿಸ್ಥಿತಿ ಒಳಗ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಕೆಟ್ಟ ಆದಂತ ಬಟ್ಟೆಯಾಗೆ ಹೋಗ್ಬೇಕು. ಹೀಗಾಗಿ ನಾವು ನದಿ ನಮಗೆ ಮರಿಮಾಚಿದೆ ಬೋರ್ವೆಲ್ ಅಥವಾ ಬರ್ತಕ್ಕಂತ ಒಂದು ನಲ್ಲಿ ನೀರಿನಿಂದ ಒಂದು ದೇವಸ್ಥಾನದ ಪೂಜೆ ಮಾಡ್ಬೇಕಂತ ಕೆಟ್ಟ ಸಂದರ್ಭ ಈ ಗ್ರಾಮದಲ್ಲಿ ಬಂದೊದಗಿದೆ. ಅಂತಹ ಮಾಡಿದವರಿಗೆ ಎಂದೂ ಭಗವಂತ ಮೆಚ್ಚುವುದಿಲ್ಲ, ಎಂದೂ ಅವರಿಗೆ ಭಗವಂತ ಒಳ್ಳೇದು ಮಾಡುವುದಿಲ್ಲ. ಈ ಮೌಢ್ಯವನ್ನು ಯಾವನೇ ಹೇಳಿದ್ರು ಕೂಡ
ಅದು ಬೇರೆ ಒಂದು ಕಸದ ತೊಟ್ಟಿಯೊಳಗ ಅಥವಾ ತಮ್ಮ ಮನೆ ಪಕ್ಕದಲ್ಲಿ ಸುಟ್ಟು ಹಾಕಿದ್ರೆ ನಿಮ್ಮ ಎಲ್ಲ ಪಾಪ ಮತ್ತು ಕರ್ಮಗಳು ನಾಶ ಆಗ್ತಾ ಹೊರತಾಗಿ ಭೀಮೆಯಲ್ಲಿ ಹಾಕಿದ್ರೆ ಯಾವತ್ತೂ ಜಯ ಆಗುದಿಲ್ಲ. ಅದಕ್ಕೆ ಭೀಮಾ ನದಿ ವಿಶ್ರಾಂತಿ ತಗೋತಾ ಇದೆ. 3 ತಿಂಗಳಿಂದ ನಮ್ಮ ನದಿಗೆ ನೀರಿಲ್ಲ. ಯಾಕಂತಂದ್ರೆ ಪ್ರಕೃತಿ ವಿರುದ್ಧ ನಾವು ಮಾಡ್ಲಿತ್ತೇವೆ. ಅಕ್ಕಿಗೂ ಹೆಚ್ಚಿಗೆ ಬಂದ್ ಹೋಗ್ಯದ. ಈ ಕೊಳಿತು ಬಟ್ಟಿ ಮೇಲೆ ನಾನು ಯಾಕೆ ಬರ್ಬೇಕಂತ ಹೇಳಿ ಅದಕ್ಕೆ ದಯಮಾಡಿ ಯಾರೇ ಇದ್ರು ಕೂಡ ನಮ್ಮ ಊರದವರು ಅಥವಾ ಬೇರೆ ಊರದವ್ರು ಬಂದು ಅಲ್ಲಿ ಬಿಡ್ತಾರ. ಅದ್ರ ಬಗ್ಗೆ ನಾವು ತೀವ್ರವಾಗಿ ನಿಗಾ ಇಡುವಂತ ಒಂದು ಕಾಲ ಬಂದಿದೆ. ಅದು ಸ್ವಚ್ಛತಾ ಕಾರ್ಯಕ್ರಮ. ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ನದಿ ಸ್ವಚ್ಛತೆಗಾಗಿ ಅನೇಕ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಆ ಯೋಜನೆ ಪ್ರಧಾನಮಂತ್ರಿನೇ ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಗ್ರಾಮಸ್ಥರೆಲ್ಲ ಕೂಡಿ ನದಿ ಶುದ್ಧೀಕರಣದ ಒಂದು ಹಂತ ನಮ್ಮ ಭುಯಾರ್ ಗ್ರಾಮದ ರೈತ ಸಂಘದ ಸಹಯೋಗದೊಂದಿಗೆ ನಾನು ಕೂಡ ಆ ಬಟ್ಟಿ ಹಿಡಿದು ಎಳಿಲಿಕ್ಕೆ ಸಿದ್ಧಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದು ಯಾವುದು ಇದ್ರೂ ಇರಲಿ, ಅದು ಆ ನದಿ ಶುದ್ಧೀಕರಣ ಆಗ್ಬೇಕನ್ನೋದು ನಮ್ಮ ಮುಖ್ಯ ಧ್ಯೇಯ ಅದ. ದಯಮಾಡಿ ಪ್ರಕೃತಿ ವಿರುದ್ಧ ಯಾರು ಹೋಗ್ಬಾರ್ದು. ಪ್ರಕೃತಿ ವಿರುದ್ಧ ಹೋದ್ರೆ ನಮ್ಮ ನಾಶ ಆಗ್ತದೆ ಹೊರತಾಗಿ ಆ ಪ್ರಕೃತಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಕೃತಿ ಮನುಷ್ಯಗೊಂಡ್ರೆ ನಾವು ಯಾರು ಬದುಕಲಿಕ್ಕೆ ಶಕ್ಯ ಇಲ್ಲ ಅಂತೇಳಿ ಒಳ್ಳೆ ಸಂದೇಶವನ್ನು ಕೊಟ್ಟ ನಮ್ಮ ರವೀಂದ್ರ ಬೆಳ್ಳಿ ಸರ್, ಕೃಷಿ ವಿಜ್ಞಾನಿಗಳು, MSc PhD ಪದವೀಧರರು, ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದು ನಮ್ಮನ್ನು ಎಲ್ಲರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್, ಜೈ ಭಾರತ. ಈಗ ಸಮಯದ ಅಭಾವ ಇರೋದ್ರಿಂದ ತೇಜಸ್ವಿ ನಾಮದೀತಮಸ್ತು ಮಹಾವಿದ್ವೀಕ್ಷವಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯಾವ ವರುಣನ ಕೃಪೆಗಾಗಿ ಹೋಮ ಮಾಡ್ತಕ್ಕಂಥ ಊರನ್ನು ನೋಡಿದಾಗ ಬಹಳ ಖುಷಿ ಅನಿಸ್ತದ, ಆನಂದ ಅನಿಸ್ತದೆ. ಇಡೀ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಒಂದು ಸಣ್ಣ ಗ್ರಾಮದಲ್ಲಿ, ಸಣ್ಣ ಗ್ರಾಮ ಇದ್ದರೂ ಕೂಡ ಇದು ಬುದ್ಧಿಜೀವಿಗಳ ಊರು. ಇನ್ನು ನೂರಾರು ತಲೆಮಾರಿಂದ ನೋಡಿದಾಗ ಕೂಡ ವಿದ್ಯಾವಂತರು ಈ ಊರಲ್ಲಿ ಇದ್ದಾರೆ. ಕಾರಣ ಅದನ್ನೊಂದು ಇದೆ, ಮಳೆಗಾಗಿ ಅಥವಾ ಮಳೆ ಕೃಪೆಗಾಗಿ ನಾವೇನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಎಲ್ಲ ಪೂಜ್ಯವರರಿಗೂ ಹಾಗೂ ವಿಶೇಷವಾಗಿ ಓಂ ಶಾಂತಿಯಿಂದ ಅಕ್ಕನವರಿಗೆ ಕೂಡ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಡಾಕ್ಟರ್ ಅಖಿಲ್ ಬಳ್ಳಿಯವರು, ಸಂಜು ಅವರು, ಈ ವಿಶೇಷವಾಗಿ ಇದನ್ನು ಸಂಚಾರ ಮಾಡ್ತಕ್ಕಂಥ ಗಂಗಾಧವರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಈ ಹೋಮಗಳನ್ನು ಯಾವಾಗ ಮಾಡಬೇಕಾದ ಮನುಷ್ಯ ತನ್ನ ಅಸಹಾಯಕನಾದಾಗ, ಮನುಷ್ಯ ಪರ್ಯಂತ ಮೀರಿದಾಗ ನಾವು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪ್ರಕಾರ ಭಗವಂತನನ್ನ ಮರೆ ಹೋಗುವುದು ಅನಿವಾರ್ಯವಾಗಿದೆ. ಇಷ್ಟಾದ ಮುಗಿಲಿಲ್ಲ. ಯಾಕೆ ಮುಗಿಲಿಲ್ಲ? ನಾವು ನಿಮ್ಮ ಊರಿಗೆ ಬರಬೇಕಾದರೆ ನಿಮ್ಮ ಮನಸ್ಸು ಹೊಂದಿರಬೇಕು. ಇಲ್ಲೇನೋ ಕೆಲವೊಂದು ಮನಸ್ಸುಗಳು ಅದಾವ, ಆ ಮನಸ್ಸಿನಿಂದ ಬರಬೇಕಾಗ್ತದೆ. ಹಾಗೆಯೇ ಮಳಿರಾಯ ಬರಬೇಕಾದ್ರೆ ಮಳಿರಾಯನಿಗಾಗಿ ನಾವು ಏನೇನು ಮಾಡ್ತಾ ಇದ್ದೆವು. ಮಳಿ ಬರಬೇಡ ಅಂತ ಹೇಳ್ತಾ ಇದ್ದೇವೆ ಎಲ್ಲರೂ. ಮಳಿ ಬರ್ಬೇಕಾದ್ರೆ ಏನು ಮಾಡೋದು? ನಮ್ಮ ಊರಿಗೆ ನೀ ಬರಬಾರ್ದು ಬರ್ತಾರ, ನಮ್ಮ ಮನೆಗೆ ನೀ ಬರಬಾರ್ದು ಬರ್ತಾರ. ಹಂಗೆ ನಾವು ಮಾಡೋದಿದ್ದೇವೆ. ಈಗ ಸಂಬಂಧ, ನೈಸರ್ಗಿಕ ಜೊತೆ ಸಂಬಂಧವನ್ನು ಕಡಿತಾ ಇದ್ದೆವು. ಮಳಿ ಬರುವಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಹೇಳಿದ್ರು. ಡಾಕ್ಟರ್ RB ಬೆಳ್ಳಿ ಸರ್ ಏನ್ ಮಾಡಬೇಕು? ಮಳಿರಾಯನ ಕೃಪೆಗಾಗಿ ಒಬ್ಬ ಮನುಷ್ಯ ಆರೋಗ್ಯವಂತವಾಗಿ ಬದುಕಬೇಕಾದರೆ ಒಂದು ತಲೆಗೆ 30 ಗಿಡಗಳು ಬೇಕು. ಆದರೆ ನಾವೇನ್ ಮಾಡ್ತೇವೆ? ಹೊಲ ಒಂದು ಗಿಡ ಇರ್ತಾರ, ಗಿಡ ಕಡೆ ಮೊದಲು ಊಟ ಮಾಡ್ತೇವೆ. ಅಂತ ರೈತರು ಹುಟ್ಟಿದೆವು. ಅದಕ್ಕೆ ಗಿಡಗಳು ಹೆಂಗಿರ್ಬೇಕು? ಒಬ್ಬ ಸುಭಾಷಿತ, ಒಬ್ಬ ಬುದ್ಧಿವಂತ ಹೇಳ್ತಾ ಇದ್ದಾನ, 10 ಭಾಮಿಗಳು ಒಂದು ಕೆರೆ ಸಮಾನ, 10 ಕೆರೆ ಒಂದು ಹಳ್ಳ ಸಮಾನ, 10 ಹಳ್ಳ ಒಂದು ಹೊಳೆ ಸಮಾನ, 10 ಹೊಳೆ ಒಂದು ಸಮುದ್ರ ಸಮಾನ, 10 ಸಮುದ್ರ ಒಂದು ಸಾಗರ ಸಮಾನ, 10 ಸಾಗರ ಒಬ್ಬ ಸುಪುತ್ರ ಸಮಾನ. ಸುಪುತ್ರ ಅನ್ಸು, ನಾವೆಲ್ಲ ಸುಪುತ್ರಗಳಲ್ಲ, ನಾವೆಲ್ಲ ಮನುಷ್ಯನ ಮುಖದ ಹುಳಗಳು. ಸುಪುತ್ರ ಯಾರಿಗಂತಾರ? ವಿದ್ಯಾನಾಂ ಸರ್ವಲೋಕೆ ಪಂಡಿತ ಪೂಜ್ಯತೆ ಅಂತವರನ್ನ ಸುಪುತ್ರ ಅಂತ ಹೇಳ್ತಾ ಇದ್ದಾರೆ. ಈ ಊರಿನ ಕೀರ್ತಿ ತರೋರು, ಈ ಜಗದ ಕೀರ್ತಿ ತರೋರು,
ಸಮಾಜದ ಕೀರ್ತಿ ತರುವವರಿಗೆ ಸುಪುತ್ರಾಂತರ ಅಂತ 10 ಸುಪುತ್ರರು ಒಬ್ಬ ತಾಯಿ ಸಮಾನ. 10 ತಾಯಿ ಒಂದು ಗಿಡ ಸಮಾನ. ಯಾಕೊಂದು ಎಷ್ಟು ಗಿಡ ಹಚ್ತೇವೆ ಹೇಳ್ರಿ? ಅದಕ್ಕೆ ದಯವಿಟ್ಟು ಎಲ್ಲ ನನ್ನ ರೈತ ಬಾಂಧವರ ಕಳಕಳಿ ವಿನಂತಿ ಏನಪ್ಪಾ ಅಂತ ಕೇಳಿದ್ರೆ, ಏನು ಮಳೆರಾಯನ ಕೃಪೆಗಾಗಿ ಹೂ ಮಾಡ್ತಕ್ಕಂಥ ವಿಶೇಷವಾಗಿ ಅವರ ಆಶೀರ್ವಾದ ನಮ್ಗೆಲ್ಲರಿಗೆ ಇರ್ಲಿ, ಮಳೆರಾಯ ನಮ್ಮನ್ನ ಕೃಪೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ ನಾವು ಮಾತಾಡಬಾರ್ದು ವಿಚಾರ ಇದ್ರೂ ಕೂಡ ನಮ್ಮ ಗಂಗಾಧರ ಒಂದು ಒತ್ತಾಯ ಮೇರೆಗೆ ನಾವು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ ನಾನು. ಈ ಊರನ್ನ ಒಂದು ಯಾವಾಗಲೂ ಕೂಡ ಒಂದು ಸತ್ಸಂಗ ಇರಬೇಕು. ಎಲ್ಲ ಹಿಂದೆ ಮಾಡ್ತಾ ಇದ್ರು ನೋಡ್ರಿ. ನಿಮ್ಮ ಶ್ರಾವಣ ತಿಂಗಳ ಮಳೆ ಯಾಕೆ ಬರ್ತಿತ್ತು ಹೇಳ್ರಿ? ಎಲ್ಲ ಗುಡಿಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಭಜನೆಗಳು, ಕೀರ್ತನೆಗಳು, ಡೊಳ್ಳಿನ ಪದಗಳು ಇವೆಲ್ಲ ನಡೀತಾ ಇತ್ತು ನಿರಂತರವಾಗಿ. ಅದು ಯಾರೊಬ್ಬರೇ ಮಾಡ್ತಾರೆ ಭಜನೆ ರೀ, ಯಾರೊಬ್ಬರು ಡೊಳ್ಳಿ ಪದಗಳು ಆಯಾ ಗುಡಿಗಳಿಗೆ ಹಾಡ್ತೇವೆ. ಶ್ರಾವಣ ತಿಂಗಳೆಲ್ಲ ನಡೀತಾ ಇದ್ವು. ಎಷ್ಟು ಓಲಗಗಳು ಬೆಳೀತಾ ಇದ್ದಾರೆ, ಎಷ್ಟು ವಾದ್ಯಗಳು ಬೆಳೀತಾರ. ನಿಮ್ಮ ಏನ ಮಳೆಯ ತರಂಗಗಳು ಕೆಳಗೆ ಬರಲು ಸಾಧ್ಯತೆ ಇದೆ. ಅವೆಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮರೆಯುವುದರಿಂದ ಇಂಥ ದುಸ್ಥಿತಿ ತಂದವರು ಯಾರು? ಭಗವಂತ ತಂದಿಲ್ಲ. ಇದು ತಂದವರು ಯಾರಿದ್ರೆ ಅದನ್ನು ನಾವೇ ತಿನ್ನತಕ್ಕಂಥ ಮಾತನಾಡೋದ್ರ ಜೊತೆಗೆ ಊರುಗಳು ಸತ್ಸಂಗ ನಡೀಬೇಕು, ವ್ಯಸನ ಮುಕ್ತ ಗ್ರಾಮಗಳಾಗಬೇಕು. ನಾವೆಲ್ಲರೂ ಕೂಡಿ ಊರವರು ಒಂದು ಕಡೆ ಸೇರಿ ಊರಿನ ಗ್ರಾಮ ಅಭಿವೃದ್ಧಿಗಾಗಿ ಏನ್ ಮಾಡ್ಕೊಳ್ತಕ್ಕಂಥ ವಿಚಾರ ಇದ್ದಾಗ ಮಾತ್ರ ನಮ್ಮ ಗುರುಗಳು ಹೇಳಿದ್ರು, ಆರಾಧ್ಯ ನಮ್ಮ ಯಾರು ಆದ್ಯವ್ರು ಹೇಳಿದ್ರು, ಈ ಸ್ವಚ್ಛ ಗ್ರಾಮಕ್ಕಾಗಿ ನಾನು ಕೂಡ ಕೈ ಕುಳಿಸಿದ್ರು. ಇಲ್ಲೊಂದು ಒಳ್ಳೆಯ ಸಂಘಟನೆ ಹುಟ್ಟಿದೆ, ಅಪನಾ ದೇಶ್ ಅಂದ್ರೆ ಅಪನಾ ಗ್ರಾಮ್. ಇದು ನನ್ನ ಗ್ರಾಮ, ನನ್ನ ಗ್ರಾಮ ನಾವು ಎಷ್ಟು ಬಂದಿದ್ದೇವೆ ಪಾಪ. ಅದಕ್ಕೆ ಒಂದು ಒಳ್ಳೆ ಟೀಮ್ ಮಾಡ್ರೆ ಯಾರು ನಮ್ಮ ಗಂಗಾಧರರು. ಈ ಮನೆ ನೋಡಿ ನಿಮ್ಗೆ ನೀರು ಬೇಕಾಗಿತ್ತು, ನೀರಂದ್ರೆ ಕೆನಲ್ ನೀರು ಬೇಕಾಗಿತ್ತು ಅಂತ ಹೇಳಿ ಆಗಿಂದಾಗ DC ಪತ್ರ ಬರೆದು ನೀರನ್ನ ಬಂದು ನಾವೆಲ್ಲರೂ ರೈತ ಬಾಂಧವರು. ಜಾತಿ ಬಿಡಬೇಕು, ಜಾತಿ ಬಹಳ ತಲೆಯಾಗ ಪಕ್ಷ ಬಿಡಬೇಕು. ಏನಾಗಬೇಕು? ನಾವು ನಮ್ಮ ರೈತ ಕುಲ ಒಂದೇ, ನಾವು ರೈತರೆಲ್ಲ ಒಂದಾಗಬೇಕು, ಊರಿಗಾಗಿ ಎರಡು ಒಂದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಕರೆಯಿಸಿ ಮಾತನಾಡೋ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಗುರುವರ್ಯರಿಗೂ ಹಾಗೂ ಈ ಊರಿನ ಪ್ರಗತಿಪರ ರೈತರಿಗೂ ಯುವಕರಿಗೂ ಅವರಿವರನ್ನದೇ ಸರ್ವರಿಗೆ ಕೂಡ ನಾನು ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ದಯವಿಟ್ಟು ಎಲ್ಲರಿಗೂ ಕೂಡ ನಮಸ್ಕಾರಗಳು. ಯಾವತ್ತು ಸೇವೆ ಮಾಡಿ ಹೋಗ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಇರುತ್ತದೆ. ಧರ್ಮಲೇಶ್ವರ ಗುಡಿಯಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ, ತಮ್ಮಲ್ಲಿ ವಿನಂತಿ ಇರುತ್ತದೆ. ದಯವಿಟ್ಟು ಎಲ್ಲರೂ ಕರ್ಮಪುರ ಗುಡಿ ಕಡೆ ನೀಡಬೇಕಾಗಿ ವಿನಂತಿ. ಹಾಗೂ ಈ ಹೋಮ ಕಾರ್ಯಕ್ರಮಕ್ಕೆ ಕಾಣಿಕೆ ನೀಡಿದ ಎಲ್ಲ ಸರ್ವ ಭಕ್ತಾದಿಗಳು ಇನ್ನೂ ಈ ಕಡೆ ಬಹಳ ಜನ ಕಾಣಿಸಿಲ್ಲ. ಕಮಲೇಶ್ವರ ಗುಡಿ ಕಡೆ ಬಂದು ಪ್ರಸಾದ ಮಾಡಬೇಕಾಗಿ Ini